ಇನ್ನು ವಚನ ವಿಜ್ಞಾನದಲ್ಲಿ ಆರೋಗ್ಯ ಸೂಚಿಗಳು ಯಾವುದಪ್ಪ ಬಹಳ ಮಹತ್ವದ್ದು. ಅದನ್ನು ಯಾಕೆ ಹಾಕೊಂಡಿದ್ರೆ ವಿಶ್ವಾರೋಗ್ಯ ಸಂಸ್ಥೆಯ ಆರೋಗ್ಯ ಸೂಚನೆ ಯಾಕೆ ಮಾಡಿದ್ರೆ ನಮ್ಮಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಲಿಕ್ಕೆ ನಾನು ಒಂದನೇದು ಪ್ರಾರ್ಥನೆ. ಈ ಒಂದು ಕೆಲಸ ಮಾಡಬೇಕು, ಪ್ರಾರ್ಥನೆ ಮಾಡಿದ್ರೆ ನಾವೆಲ್ಲ ಪ್ರಾರ್ಥನೆ. ಎರಡನೇದ್ದು ಅಂತರಂಗದ ಧ್ಯಾನ, ಅದಕ್ಕೆ ಪ್ರಾಣ ಸಂಚಾರ ಅಥವಾ ಯೋಗ ಧ್ಯಾನ ಅಂತೂ ಹೇಳ್ತಾರೆ. ಜೊತೆಗೆ ಆಯುರ್ವೇದದಲ್ಲಿ 108 ಮರ್ಮಗಳ ಅರಿವು ಅಥವಾ ಜಾಗೃತಿ ಮಾಡಿಕೊಳ್ಳುವುದು ಅಂತ ಹೇಳ್ತಾರೆ. ಈ ಇಡೀ ದೇಹದಲ್ಲಿ 72,000 ನಾಡಿಗಳು, 108 ಶಕ್ತಿ ಕೇಂದ್ರಗಳು ದೇಹ. ಇವತ್ತು ಯಾರನ್ನಾದ್ರೂ ಕೊಲೆ ಮಾಡಬೇಕಂದ್ರೆ ಇಲ್ಲಿ ಹೊಡಿತಾರೆ, ಫಸ್ಟ್ ಎಲ್ಲಿ ಹೊಡಿತಾರೆ? ಇಲ್ಲಿ ಹೊಡಿತಾರೆ. ಕ್ಯಾರೋಟಿಡ್ ಆರ್ಟರಿ ಅಂತ ಅಲ್ಲಿ ನೀವೇನೋ ಮಾಡಬೇಕಾಗಿಲ್ಲ, ಒಂದು ಸಣ್ಣ ಚಾಕು ತಗೊಂಡು, ಅದು ಬೇಕಾಗಿಲ್ಲ, ಕೈಯೆಲ್ಲ ಚೆನ್ನಾಗಿ ನೋಡಿ ಹೊಡೆದ್ಬಿಟ್ರೆ ಕ್ಯಾರೋಟಿಡ್ ಆರ್ಟರಿ ಬ್ಲಾಕ್ ಆಗಿಬಿಟ್ರೆ ಮೆದುಳಿಗೆ ರಕ್ತದ ಸಂಚಾರ ನೀತಿ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಸಾಯ್ತಾನೆ. ಅದಕ್ಕೆ ಇಂತಹ ಇಲ್ಲಿ ಮರ್ಮ ಇದೆ. ಇಡೀ ದೇಹಕ್ಕೂ 108 ಶಕ್ತಿ ಕೇಂದ್ರಗಳು ನಮಗೆಲ್ಲ ಶಕ್ತಿ ಕೊಡ್ತಾವೆ. 7 ಶಕ್ತಿಗಳು ನಮ್ಮ ದೇಹಕ್ಕೆ ಕೆಲಸ ಮಾಡಬೇಕಾದ್ರೆ, ಮನಸ್ಸು ಕೆಲಸ ಮಾಡಬೇಕಾದ್ರೆ, ಆತ್ಮ ಕೆಲಸ ಮಾಡಬೇಕಾದ್ರೆ, ಒಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಈ ಎರಡಕ್ಕೂ ಈ ಶಕ್ತಿ ಕೇಂದ್ರಗಳೇ ಮೂಲ ಆಧಾರ. ಇನ್ನು ಮೂರನೇ ದಶಚಕ್ರಗಳ ಧ್ಯಾನ ಅಥವಾ ಅರಿವು, ಕ್ರಿಯಾಶೀಲತೆ, ಆಕ್ಟಿವೇಶನ್ ಮಾಡ್ಕೊಳ್ಳೋದು. ಯೋಗದಲ್ಲಿ, ಯೋಗ ವಿಜ್ಞಾನದಲ್ಲಿ 6 ಚಕ್ರಗಳು ಹೇಳ್ತಾರೆ. ಕುಂಡಲಿ ಜಾಗೃತಿ ಅಂತ ಅವರು ಯೋಗ ಸೈನ್ಸ್ ಹೇಳ್ತಾರೆ. ಆದ್ರೆ ನಮ್ಮ ಬಸವಾದಿ ಶರಣರು ದಶಚಕ್ರಗಳನ್ನು ಹೇಳ್ತಾರೆ. 10 ಚಕ್ರಗಳು ಬಹಳ ಮಹತ್ವದ ಶಕ್ತಿ ಕೇಂದ್ರ. 108ರಲ್ಲಿ ಈ 10 ಕೇಂದ್ರಗಳೇನಂತಂದ್ರೆ ಒಳ್ಳೆಯ ಅತ್ಯಂತ ಪ್ರಬಲವಾದಂಥ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಹೊಂದಿರುವಂಥ ಕೇಂದ್ರ. ಇಷ್ಟಕ್ಕೆ ಬಿಡಲಿಲ್ಲ, ಏನು ಮಾಡಿದ್ರು, ನಿರಂತರ ರೀಚಾರ್ಜ್ ಆಗಬೇಕು. ಇವತ್ತು ಮೊಬೈಲ್ ಇದೆ, ಮೊಬೈಲನ್ನು ನಾವು ಬಳಕೆ ಮಾಡ್ದಂಗೆಲ್ಲ ಅದು ಚಾರ್ಜ್ ಇಲ್ಲ. ಹಂಗೆ ನಾವು ದೇಹ ಮನಸ್ಸು ನೀವು ಕೆಲಸ ಮಾಡ್ದಂಗೆಲ್ಲ ಅದು ಚಾರ್ಜ್ ಇಲ್ಲ, ಅದು ರೀಚಾರ್ಜ್ ಮಾಡೋದು. ಏನು ಮಾಡಿದ್ರು ನಮ್ಮ ಶರಣರು? ಇಷ್ಟಲಿಂಗ ಧ್ಯಾನ ಅಥವಾ ಇಷ್ಟಲಿಂಗ ಅರ್ಚನೆಯನ್ನು ಜಾರಿಗೆ ತಂದರು. ಅದಕ್ಕೆ ದೃಷ್ಟಿಯೋಗ, ಯೋಗ ಸೈನ್ಸ್ನ ತ್ರಾಟಕ ಯೋಗ ಅಂತ. ಎಷ್ಟಕ್ಕೆ ಬಿಡಲಿಲ್ಲ, ಕಾಯಕ ಜೋಡಿಸಿದ್ರು. ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಕಾಯಕ ಮಾಡಲೇಬೇಕು. ಆಯ್ತು, ಇವನ್ನೆಲ್ಲ ಮಾಡಿದ್ವಿ. ಇಷ್ಟಕ್ಕೆ ಬಿಟ್ಟರೆ ಇದು ಮುಗಿಲಿಲ್ಲ ಅಂತಾರ. ಏನ್ ಮಾಡ್ಬೇಕು? ನಾವೆಲ್ಲ ಚೆನ್ನಾಗಿ ಶಕ್ತಿವಂತರಾಗಿದ್ದೇವೆ, ಶಕ್ತಿ ಕ್ರಿಯಾಶಕ್ತಿಯನ್ನು ಪಡ್ಕೊಂಡಿದ್ದೇವೆ. ಅದನ್ನು ಚೆನ್ನಾಗಿ ಕೊಡಬೇಕು, ಜಂಗಮಕ್ಕೆ ನೀಡಬೇಕು ಅಂತಾರೆ. ಅದೇ ದಾಸೋಹ. ಅದು ತನು ಮನ ಧನ ಯಾವುದೇ ರೀತಿಯಲ್ಲಿ ಅದನ್ನ ಸಮಾಜಕ್ಕೆ ಕೊಡಬೇಕು. ನಾನು ತಿಳ್ಕೊಂಡಂತ ಒಳ್ಳೆಯ ವಿಷಯ ಇತ್ತಲ್ಲ, ಅದನ್ನ ನಾವು ನೀವೆಲ್ಲ ಒಳ್ಳೆಯ ವಿಷಯ ಕೊಟ್ಟಿದ್ದೀರಿ, ಈ ಉಪನ್ಯಾಸ ಇಟ್ಟಿದ್ದೀರಿ, ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ. ಇದು ಒಂದು ದಾಸೋಹ, ಜ್ಞಾನ ದಾಸೋಹ. ಮುಂದೆ ಈಗಾಗಲೇ ಹೇಳಿದ್ದೀನಿ, ಅಂಗಗುಣಗಳನ್ನು ಕಳೆದುಕೊಳ್ಳೋದು. ಅಂಗಗುಣಗಳನ್ನು ಕಳ್ಕೊಂಡು ಏನು? ಪರಿಷಡ್ ವರ್ಗಗಳು ಏನಂದ್ರೂ ನಮ್ಮ ವೈರಿಗಳು, ಕಾಮ, ಕ್ರೋಧ, ಮದ, ಮತ್ಸರೋಹ, ಇವೆಲ್ಲ ಏನು ಆದವು ನಮ್ಮ ವೈರಿಗಳು. ಇವುಗಳನ್ನು ತ್ಯಾಗ ಮಾಡಬೇಕು, ವರ್ಜ್ಯ ಮಾಡಬೇಕು. ಸಪ್ತ ವ್ಯಸನಗಳನ್ನು ವರ್ಜ್ಯ ಮಾಡಬೇಕು, ಅಷ್ಟಮದಗಳನ್ನು ವರ್ಜ್ಯ ಮಾಡಬೇಕು. ಇನ್ನೇನು ಉಳಿದಿದ್ರೆ ಶುದ್ಧನಾಗೋ ಮತ್ತಿನ ಇವು 3 ತೆಗೆದುಬಿಟ್ರ ನಾವು ದೇಹ, ಮನಸ್ಸು, ಆತ್ಮ ಇದೆಲ್ಲ ತೆಗೆದು ಹಾಕಿದ್ದೀವಿ ಅಂದ್ರೆ ಆರೋಗ್ಯನೇ ಪರಿಪೂರ್ಣ ಆರೋಗ್ಯನೇ ಸಿಗೋದು ನಮ್ಗೆ. ಇಷ್ಟು ಕವಿಯಿಲ್ಲ, ಪ್ರಾಕ್ಟಿಕಲ್ ಆಗಿರೋ ಇದನ್ನ ಆಚರಣೆ ಮಾಡೋದು ಹೆಂಗೆ? ಶಿವಪಥದಲ್ಲಿ ನಡೀಬೇಕು ಅಂತ. ಬಸವಣ್ಣನವರ ಭಕ್ತಿ ಪಥ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಭಕ್ತಿ ಪಥ. ನಾವಿನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಪರಮ ಶ್ರೇಷ್ಠವಾದಂಥ ಇಡೀ ಜಗತ್ತಿಗೆ ಎಲ್ಲ ಧರ್ಮಗಳು 179 ತತ್ವಗಳನ್ನು ಓದಿದೆ ನಾನು.
ಯಾವ ತತ್ವಜ್ಞಾನದಲ್ಲಿಯೂ ಸಹಿತ ನಮ್ಮ ವಚನ ವಿಜ್ಞಾನದಲ್ಲಿರುವಂತಹ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ಅಂಶಗಳು ಇಲ್ಲ. ಬಹಳ ಒಂದೇ ವಿಷಯಕ್ಕೆ ಹೇಳ್ತಾರ ಅವರು. ದೇಹ ತಗೊಂಡಾರ, ಬರೀ ಪ್ರೀತಿ ತಗೊಂಡಾರ, ಆನಂದ ತಗೊಂಡಾರ, ಪ್ರೇಮ ತಗೊಂಡಾರ, ಒಗ್ಗಟ್ಟು ತಗೊಂಡಾರ, ಸಂಘಟನೆ ತಗೊಂಡಾರ, ಶೂರತ್ವವನ್ನು ತಗೊಂಡಾರ. ಹಿಂಗೆ ಬೇರೆ 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 ಒಂದೊಂದು ವಿಷಯಕ್ಕೆ ಆಧರಿಸಿ ಧರ್ಮಗಳು ರೂಪುಗೊಂಡಿದ್ದಾರು. ಈ ಪ್ರಪಂಚದಲ್ಲಿ ತತ್ವಜ್ಞಾನ ರೂಪುಗೊಂಡಿದ್ದಾರು. ಆದರೆ ವಚನ ವಿಜ್ಞಾನದಲ್ಲಿ ಸಮಗ್ರ ತತ್ವಗಳ ಸಂಗಮ ಯಾವುದಪ್ಪ ಅಂದ್ರೆ ವಚನ ವಿಜ್ಞಾನ ಅಂತ ನಾವು ಹೆಮ್ಮೆಯಿಂದ ತಿಳ್ಕೊಳ್ತೀವಿ. ಶಿವಪಥ ಅಂದ್ರೆ ಏನು? ಶಿವಜ್ಞಾನ, ಶಿವಭಕ್ತಿ, ಶಿವಧ್ಯಾನ, ಶಿವಭೂತ, ಶಿವಾರ್ಥ. ಏನ್ ಹೇಳಿದಲ್ಲ ಅದನ್ನೇ ಮತ್ತೆ ಬಿಡಿಸಿ ಹೇಳ್ತಾರೆ ಸರಳವಾಗಷ್ಟೇ. ಶಿವಪಥದಲ್ಲಿ ಹೊಂದಿದೆ. ಇನ್ನು ಭಕ್ತಿ ಪದವನ್ನು ಹೇಳ್ತಾರೆ. ಇದೆಲ್ಲ ಮಾಡ್ತಿರ್ತಾರೆ ಭಾವನೆ ಶುದ್ಧವಾಗಿ ತಗೊಂಡು ಮಾಡಬೇಕು. ಅದಕ್ಕೆ ನಮ್ಮ ಭಕ್ತಿ 6 ವಿಧದ ಭಕ್ತಿಗಳನ್ನ ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ಬಸವಣ್ಣನವರ ಭಕ್ತಿ ಪದ ಅಂತಾರೆ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ. ಇವೆಲ್ಲ 6 ಭಕ್ತಿಗಳ ಅನುಭವ ಆಗ್ಬೇಕಂದ್ರೆ ಸ್ವತಸ್ಥದ ಸಾಧಕರು ಯಾರಿರೋ ಅವ್ರಿಗೆ ಒಂದೊಂದು ನಿಶ್ಚಿತವಾಗಿ ಗೊತ್ತಾಗ್ತದೆ. ಈ ರೀತಿ ಇವೆಲ್ಲ 10 ಆರೋಗ್ಯ ಸೂಚಿಗಳು ನಮ್ಮ ವಚನ ವಿಜ್ಞಾನದ ಪ್ರಕಾರ ಆರೋಗ್ಯ ಸೂಚಿಗಳಂತೆ ನಾನೊಂದು ಮಾಡೆಲ್ ತಯಾರು ಮಾಡಿದ್ದೀನಿ. ಈಗ ನಾವು ಆರೋಗ್ಯವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ ಕೆಲಸ. ಏನ್ ಮಾಡ್ತೀವಿ? ಒಟ್ಟಾರೆಯಾಗಿ ನಾವು ಆರೋಗ್ಯವನ್ನು ಏನ್ ಮಾಡ್ತೀವಿ? ಪ್ರೊಟೆಕ್ಷನ್ ಮಾಡ್ತೇವೆ, ಪ್ರಮೋಷನ್ ಮಾಡ್ತೇವೆ, ಪ್ರಿವೆನ್ಷನ್ ಮಾಡ್ತೇವೆ, ಪ್ಯೂರಿಫಿಕೇಶನ್ ಮಾಡ್ತೇವೆ, ಪ್ಯಾಲಿಯೇಷನ್ ಮಾಡ್ತೇವೆ, ಕ್ಯೂರೇಷನ್ ಮಾಡ್ತೇವೆ, ಕನ್ಸರ್ವೇಷನ್ ಮಾಡ್ತೇವೆ. ಇವು ವಿಧಾನಗಳು, ಸರ್ಕಾರಿ ಇದರಲ್ಲಿ ವಿಧಾನಗಳು. ನಾವು ಸಹಿತ ಇದೇ ವಿಧಾನದೊಳಗೆ ಬೇರೆ ಬೇರೆ ಮಾರ್ಗ ಇರ್ಬೋದು. ನಮ್ದು ವಚನ ಮಾರ್ಗ, ಆರೋಗ್ಯ ಆಧುನಿಕ ಬೇರೆ ಮಾರ್ಗ. ಆ ಸೂಚಿಗಳ ಅವರು ಹೋಗ್ತಾರೆ. ನಮ್ಮ ವಚನ ಮಾರ್ಗದಲ್ಲಿ ಇವುಗಳೆಲ್ಲವುಗಳನ್ನು ಸುಂದರವಾಗಿ ನಾವು ಆರೋಗ್ಯದ ಒಂದು ತತ್ವವನ್ನು ಕಟ್ಕೊಳ್ಬೋದು. ಒಂದನೇ ರಕ್ಷಣಾತ್ಮಕ ಅಂದ್ರೆ ಏನು? ನಾನೀಗ ಎಲ್ಲ ಆರೋಗ್ಯನೇ ಪೂರ್ತಿ ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು. ಬೇಡ ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಬೇಡ. ಈ ಆರೋಗ್ಯ ಇದ್ದ ಆರೋಗ್ಯವನ್ನೇ ರಕ್ಷಣೆ ಮಾಡ್ಕೊಳ್ಳಾಕ ನಾವು ಕೈಗೊಳ್ಳಬೇಕಾದ ಆಚಾರ ವಿಚಾರಗಳೇನಲ್ಲ, ಅದು ಆ ರಕ್ಷಣಾತ್ಮಕ ಆರೋಗ್ಯ, ಪ್ರೊಟೆಕ್ಷನ್ ಹೆಲ್ತ್ ಅಂತ. ಇನ್ನು ಎರಡನೇದು ವರ್ಧನಾತ್ಮಕ ಆರೋಗ್ಯ ಅಂದ್ರೆ ಆರೋಗ್ಯ ವರ್ಧನೆ ಮಾಡ್ಕೊಳ್ಳೋದು. ವರ್ಧನೆ ಮಾಡೋದು ಏನ್ರಿ? ಮತ್ತೆ ಆರೋಗ್ಯನೇ ಮತ್ತೆ ವರ್ಧನೆ ಮಾಡೋದು ಅಂತ. ಈಗ ನಾನು ಕೊಪ್ಪಳದಿಂದ ಇಲ್ಲಿವರೆಗೆ ಬಂದೆ. ನಾನು ಏನೋ ಗಾಯ ಬಂದಿರಬಹುದು. ಒಂದ್ ವೇಳೆ ಸೈಕಲ್ನಾಗ ಬಂದಿದ್ದು ಏನಾಗುತ್ತೆ? ನಂದು ದಣ ಅಂದ್ರೆ ಏನು? ಶಕ್ತಿ ಕಡಿಮೆ ಆಗಿರ್ತೈತಿ ದೇಹದಲ್ಲಿ. ಅದಕ್ಕೆ ದಿನನಿತ್ಯ ರಿಕ್ರಿಯೇಷನ್ ಇರ್ತದೆ, ರೀಜನರೇಷನ್ ಅಂತೀವಿ. ಜೀವಕೋಶಗಳಿಂದ ಹಿಡ್ಕೊಂಡು ನಮ್ಮ ದೇಹದಲ್ಲಿ ನೆನಪಿಡುವವರೆಗೆ ಎಷ್ಟಾದ್ರೆ 37.4 ಟ್ರಿಲಿಯನ್ ಜೀವಕೋಶಗಳು. ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ಜೀವಕ್ರಿಯೆ ಇರ್ತೈತಿ. ಆ ಜೀವಕ್ರಿಯೆಯನ್ನ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ದಣದಾಗ ಅದಕ್ಕಾಗಿ ಫಿಲಪ್ ಮಾಡೋದ ದಣ ಏನ್ ಮಾಡ್ತೀವಿ? ನೀರು ತಗೊಳ್ತೇವೆ, ವಿಶ್ರಾಂತಿ ತಗೊಳ್ತೇವೆ, ಒಂದು ಹಾಲು ತಗೊಳ್ತೇವೆ, ಏನೋ ಜೇನು ತಗೊಳ್ತೀವಿ, ಏನೋ ಬಂತು ಏನ್ ಮಾಡಿ. ಇವನ್ ಇಂಥ ಕ್ರಮಗಳೆಲ್ಲ ಏನಂದ್ರೆ ವರ್ಧನೆ, ಹೆಲ್ತ್, ಪ್ರಮೋಷನ್. ಇನ್ನು ಮೂರನೇದು ಆರೋಗ್ಯ ಜಾಗೃತಿ ಅಥವಾ ಜಾಗರೂಕಾತ್ಮಕ ಆರೋಗ್ಯ ಅಂದ್ರೆ ಹೆಲ್ತ್ ಪ್ರಿವೆನ್ಷನ್. ರೋಗ ಬರದಂತೆ ನಾವು ಕಾಪಾಡ್ತೀವಿ. ಇದು ಮೂರನೇದು. ಇನ್ನ ನಾಲ್ಕನೇದು ಶುದ್ಧೀಕರಣಾತ್ಮಕ ಆರೋಗ್ಯ ಅಂದ್ರೆ ಹೆಲ್ತ್ ಪ್ಯೂರಿಫಿಕೇಶನ್. ಈ ಹೆಲ್ತ್ ಪ್ಯೂರಿಫಿಕೇಶನ್ ಹೆಂಗ್ ಮಾಡ್ಕೊಳ್ಳೋದು? ಈಗ ನನಗ ಬೆವರು ಬರ್ತಿರ್ತೈತೆ ಕಂಟಿನ್ಯೂಸ್. ನಾವು ವರ್ಷ ಹೋಗ್ಬಿಟ್ಟು ಏನಾಗುತ್ತೆ?
ಏನಾಗುತ್ತೆ ಹೇಳಿ? ಬೆವರು ಬಂದಾಗ ನಾವು ಹೊರಸ್ಕೋಬೇಕು ಬೇಡ? ಮೂತ್ರ ಬರ್ತಾವ ಹೋಗುವ ಬೇಡ? ಮನ ಪ್ರವೃತ್ತಿ ಬರ್ತೈತಿ ಹೋಗುವ ಬೇಡ? ನಾನು ಮುಂದೆ ಹೇಳ್ತೇನೆ. ಒಟ್ಟು ಅದು 3 ನೈಸರ್ಗಿಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ಇರ್ತವೆ. ಅವುಗಳನ್ನು ಕೈಬಾರದು, ಅವನ ನಿಷೇಧ ಮಾಡಿ. ಆ ರೀತಿಯಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಶುದ್ಧೀಕರಣಾತ್ಮಕ ಆರೋಗ್ಯ. ಇದು ಆರೋಗ್ಯಕರ ವ್ಯವಸ್ಥೆಗಳು ಬರುವಂತಹ 4 ಅವಸ್ಥೆ. ಇನ್ನು ಅನಾರೋಗ್ಯ 2 ಅವಸ್ಥೆ ನಮಗೆ. ಒಂದು ಆರೋಗ್ಯ ಅವಸ್ಥೆ ಅಂದ್ರೆ ಸ್ಟೇಟ್, ಅವಸ್ಥೆ ಬೇರೆ, ಸ್ಟೇಟ್ ಬೇರೆ, ಸ್ಥಿತಿ ಬೇರೆ, ಅವಸ್ಥೆ ಬೇರೆ. ಅವಸ್ಥೆ ಬೇರೆ ಈಗ ನಾನು ಕುಳಿತಿದ್ದೇನೆ. ಇನ್ನೊಂದು ಹೇಳ್ತೇನೆ ಉದಾಹರಣೆ, ನಾನು ಆರೋಗ್ಯದ ಉಪನ್ಯಾಸವನ್ನು ಕೇಳುತ್ತಾ ಕುಳಿತಿದ್ದೇನೆ. ಬರೀ ಕುಳಿತಿದ್ದೆ ಅನ್ನೋದು ಫಿಸಿಕಲ್ ಅರ್ಥ. ಅದರ ಒಂದು ಕ್ರಿಯೆ ಸಹಿತ, ಜ್ಞಾನ ಕ್ರಿಯೆ ಸಹಿತವಾಗಿರುವಂತಹದ್ದು ಅವಸ್ಥೆ ಅಂತ ಅರ್ಥ. ಷಡಸ್ಥಲ ಅಂತ ನಾನು ನನ್ನ ಅಧ್ಯಯನ ಪ್ರಕಾರ ಷಡಸ್ಥಲ ಅಲ್ಲ, ಷಡ್ ಅವಸ್ಥೆಗಳು. ಸ್ಥಳ ಅಂದರೆ ಒಂದೇದ್ದು ಬರೀ ಫಿಸಿಕಲ್ ಪ್ರೆಸೆನ್ಸ್. ಆದರೆ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಪ್ರೆಸೆನ್ಸ್ ಇರುವಂತಹ ಯಾವುದಪ್ಪ ಅಂದ್ರೆ ಅವಸ್ಥೆ. ಅದು ಈ 2 ಆರೋಗ್ಯಕರ ಅವಸ್ಥೆ ಮತ್ತು ಅನಾರೋಗ್ಯಕರ. ಇದುವರೆಗೆ ಹೇಳಿದಂಥ 4 ಆರೋಗ್ಯಕರ ಅವಸ್ಥೆಗಳು. ಇದು ಅನಾರೋಗ್ಯಕರ ಅವಸ್ಥೆಗಳು ಯಾವುವು? ಈಗ ರೋಗ ಬರುತ್ತೆ, ನಾವೇನು ಮಾಡ್ತೀವಪ್ಪ? ಅಂತ ಹೋಗ್ತೀನಿ, ಔಷಧಿಗಳನ್ನ ತಗೊಳ್ತೀವಿ, ಚಿಕಿತ್ಸೆ ಮಾಡ್ತೀವಿ. ಇದು ಒಂದನೇ ಉಪಶಮನ ಅಂತ. ಅದಕ್ಕೆ ಪ್ಯಾಲಿಯೇಷನ್, ಹೆಲ್ತ್ ಪ್ಯಾಲಿಯೇಷನ್, ಉಪಶಮನಾತ್ಮಕವಾದಂಥ ಕ್ರಮ. ಇನ್ನು ರೋಗ ಬಂದಾಗ ಶುದ್ಧೀಕರಣ ಮಾಡಿಕೊಳ್ಳುವಂತಹದ್ದು ಕ್ರಮ ಇತ್ತು. ಅದಕ್ಕೆ ಕ್ಯೂರೇಬಲ್ ಪ್ಯೂರಿಫಿಕೇಟಿವ್ ಪ್ರೊಸೀಜರ್ಸ್ ಅಂತ ಬರುತ್ತೆ. ಪಂಚಕರ್ಮ, ಆಯುರ್ವೇದದಲ್ಲಿ ಪಂಚಕರ್ಮ ಹೇಳ್ತಾರೆ. ಯೋಗದಲ್ಲಿ ಈ ನಿಸರ್ಗ ಚಿಕಿತ್ಸೆಯಲ್ಲಿ ಅನೇಕ ವಿಧಾನಗಳು ಬರುತ್ತೆ ಶುದ್ಧೀಕರಣ ಮತ್ತು ಇವೆಲ್ಲ ಏನಪ್ಪ ಅಂತಂದ್ರೆ ಶುದ್ಧೀಕರಣಾತ್ಮಕವಾದಂತಹ ಅಂದರೆ ಹೆಲ್ತ್ ಪ್ಯೂರಿಫಿಕೇಶನ್, ಅನಾರೋಗ್ಯ. ಇನ್ನು 3ನೇದು ಸಂರಕ್ಷಣಾತ್ಮಕ ಆರೋಗ್ಯ, ಹೆಲ್ತ್ ಪ್ರೊಟೆಕ್ಷನ್. ರೋಗಿ ಇಲ್ಲಿಯ ಮೊದಲು ಆರೋಗ್ಯವಂತ ಇಲ್ಲಿ ರೋಗಿಯ ಈಗ ಕ್ಯಾನ್ಸರ್ ರೋಗಿ ಅವನ ಪರಿಸ್ಥಿತಿ ಹೇಗಿರುತ್ತೆ? ಅವನ ಜೀವನ ಗುಣಮಟ್ಟ ಬಹಳ ಕನಿಷ್ಠ ಇರುತ್ತೆ. ನೋವಿನಿಂದ ಬಳಲ್ತಿರ್ತಾರೆ. ಆವಾಗ ಆ ನೋವನ್ನು ಕೈ ಮಾಡಿ ಸ್ವಲ್ಪ ನೆಮ್ಮದಿಯಿಂದ ಇರುವಂಥ ಸ್ಥಿತಿ ಏನು ನಾವು ಕ್ರಮ ಕೊಡ್ತಾರ ಅವೆಲ್ಲ ಅಂಥ ಪ್ರೊಸೀಜರ್ಗೆ ನಾವೇನಂತಂದ್ರೆ ಹೆಲ್ತ್ ಕನ್ಸರ್ವೇಟಿವ್ ಪ್ರೊಸೀಜರ್ಸ್ ಅಂತಾರೆ. ಇದು ಇಷ್ಟ ಆಯಿತು. ಈಗ ನೇರವಾಗಿ ಮೊದಲು ರೋಗದ ಬಗ್ಗೆ ಹೇಳ್ತೇನೆ ನಾನು, ಆಮೇಲೆ ಆರೋಗ್ಯ. ರೋಗದಲ್ಲಿ ಅನೇಕ ಅವಸ್ಥೆಗಳು ಬರ್ತಾವೆ. ನಾವು ಒಂದೊಂದೇ ನಮ್ಗೆ ಗೊತ್ತಾಗುತ್ತೆ, ಪಕ್ಕ ಗೊತ್ತಾಗುತ್ತೆ. ನಮ್ಮ ದೇಹದ ಕಡೆ, ನಮ್ಮ ಮನುಷ್ಯನ ಕಡೆ, ನಮ್ಮ ಚಟುವಟಿಕೆ ಕಡೆ ನಾವು ಲಕ್ಷ್ಯ ಕೊಟ್ಟರೆ ನಿಶ್ಚಿತವಾಗಿ ನಮ್ಗೆ ಏನು ಸಮಸ್ಯೆ ಆಗ್ತದೆ ನಮ್ಗೆ ಗೊತ್ತಾಗುತ್ತೆ. ಆ ಬಂದಾಗ ನಾವು ಮಧ್ಯ ಕಾಲದಲ್ಲಿ ಚಿಕಿತ್ಸೆ ಮಾಡೋದು ಅಥವಾ ಏನಾದರೂ ಆಹಾರದಲ್ಲಿ, ವಿಹಾರದಲ್ಲಿ ನಾವು ಸರಿ ಮಾಡ್ಕೊಂಡು ನಾವು ಆರೋಗ್ಯ ಇರ್ತೀವಿ, ರೋಗ ಬರೋದಿಲ್ಲ. ಅದಕ್ಕೆ ಈ ಬಾಲ ಸಂಘಯ್ಯನವರು ಹೇಳ್ತಾರೆ, ವೈದ್ಯ ಸಂಘಯ್ಯನವರು ಹೇಳ್ತಾರೆ ಮತ್ತು ಆಯುರ್ವೇದವರು ಹೇಳ್ತಾರೆ, ಸಂಚಯ, ಪ್ರಕೋಪ, ಪ್ರಸಾರ, ವ್ಯಕ್ತ, ಬೇವ, ಅರಿಷ್ಟ, ಮರಣ. ಇವು ಅವಸ್ಥೆಗಳು, ರೋಗದ ಅವಸ್ಥೆಗಳು. ಸಂಚಯ ಅಂದ್ರೆ ಏನಂದ್ರೆ ಈಗ ನೆಗಡಿ ಬರಗತ್ತೆ ಅಂದ್ಕೊಂಡು ಏನಾಗುತ್ತೆ ನಮ್ಗೆ ಸ್ವಲ್ಪ ಏನೋ ಮೂಗಿನಲ್ಲಿ ಗಂಟಲಲ್ಲಿ ಕಿಚ್ಕಿಚ್ಚು ಅಂತ ಹೋದಲ್ಲ ಸಲ್ವ ನನಗೆ ನೆಗಡಿ ಬರೋದು, ನೆಗಡಿ ಬಂದಂಗೆ ಕಾಣ್ತೈತೆ ನನಗೆ ಅನ್ಕೋತೇವೆ. ತಕ್ಷಣ ಏನಾದ್ರು ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗ್ಬೋದು. ಇದು ಸಂಚಯ ಸ್ಥಿತಿ. ಪ್ರಸಾರ ಅದನ್ನು ನಾವು ಅಲಕ್ಷ್ಯ ಮಾಡಿದ್ರೆ ತಿಳ್ಕೊಳ್ಳಿ ನೆಗಡಿಯಲ್ಲಿ. ಆವಾಗ ಮೂಗು ಮತ್ತು ಗಂಟಲದಲ್ಲಿ ಕೆಲಸ ಪ್ರಾರಂಭ ಆದಾಗ ನಾವು ಟ್ರೀಟ್ಮೆಂಟ್ ಹೋಗಿ ಅಂದ್ಕೊಳ್ಳಿ ಸಂಚಯ ಹೋಗಿ ಪ್ರಸಾರ ಬರ್ತದೋ ಹೆಚ್ಚು ದೋಷಗಳು ಕೆಲಸಕ್ಕವು. ಆವಾಗ ರೋಗದ ಪೂರ್ವ ರೂಪದ ಲಕ್ಷಣಗಳನ್ನು ತೋರಿಸಕ್ಕೆ ಶುರು ಮಾಡ್ತೀವಿ.
ಅವಾಗ ಮೂಗು ಕಟ್ಟೋದು ಇಲ್ಲಾಂದ್ರೆ ಮೂಗು ಸೋರೋದು ಪ್ರಾರಂಭ ಆಗುತ್ತೆ. ಇನ್ನೂ ಟ್ರೀಟ್ಮೆಂಟ್ ತಗೋದಿಲ್ಲ ಅಂದ್ರೆ ಏನಾಗುತ್ತೆ, ಜ್ವರಗಳು ಬರ್ತಾವೆ, ಏನೋ ಬರುತ್ತೆ. ಇದು ಮುಂದಿನ ರೋಗಗಳಿಗಿಂತ ಪೂರ್ವ ರೂಪ ಲಕ್ಷಣಗಳು. ಇನ್ನೂ ರೋಗ ಬಂದಿಲ್ಲ, ನೆಕ್ಸ್ಟ್ ಸ್ಟೇಜ್ ರೋಗ ಸ್ಪಷ್ಟವಾಗಿ ನೆಗಡಿಯಿಂದ ಪ್ರಾರಂಭ ಆಯಿತು. ನನಗೆ ಅಸ್ತಮಾ ಬರ್ಬೋದು, ಟಿವಿ ಬರ್ಬೋದು, ಕಾರ್ಡಿಯಕ್ ಅಸ್ತಮಾ ಬರ್ಬೋದು, ಏನಾಗುತ್ತೆ ಹಿಂಗೆ ಬೇರೆ ಬೇರೆ ರೋಗಗಳು ಬರ್ತವೆ. ಯಾವಾಗ ಈ 3 ಹಂತಗಳಲ್ಲಿ ನಾವು ಅದನ್ನು ಗಮನಿಸಲಿಲ್ವೋ ಆವಾಗ ಈ ರೋಗವಾಗಿ ಪರಿಣಾಮ. ರೋಗ ಬಂದಾಗ ರಕ್ಷಣೆ ಮಾಡ್ತೀವಿ ತಿಳ್ಕೊ. ಅವಾಗ ಏನಾಗುತ್ತೆ, ಗರಿಷ್ಠ ಲಕ್ಷಣಗಳು ಬರ್ತಾವೆ. ಗರಿಷ್ಠ ಲಕ್ಷಣಗಳು ಏನಂದ್ರೆ ಮರಣ ಸೂಚಕ ಲಕ್ಷಣಗಳು. ಭಾಳ ಚೆನ್ನಾಗಿ ಹೇಳ್ತಾರೆ, ವಚನದಲ್ಲಿ ಹೇಳಿದ್ದಾರೆ, ಆಯುರ್ವೇದದಲ್ಲಿ ಹೇಳಿದ್ದಾರೆ. ನಾನು ಸಾಹಿತ್ಯದಲ್ಲಿ ಮತ ಗೊತ್ತಾಗುತ್ತೆ, ಮನೆಯವ್ರನ್ನೂ ಲಕ್ಷ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ ಅವು ಗರಿಷ್ಠ ಲಕ್ಷಣಗಳು ಅಂತ. ಕೊನೆಯದ್ದು ಒಂದೊಂದೇ ಹಂತದಲ್ಲಿ ನಾವು ಆಯಾ ಹಂತದಲ್ಲಿನೇ ನಾವು ಉಪಶಮನ ಮಾಡಿಕೊಂಡ್ಬಿಟ್ರೆ ನಾವು ಆರೋಗ್ಯವಾಗಿರ್ತೇವೆ ಅನ್ನುವಂಥದ್ದು ಹೇಳ್ತಾ ಇಲ್ಲಿ ಒಂದು ವಚನವನ್ನು ಹೇಳಿಬಿಟ್ಟು ಪರಿಪೂರ್ಣವಾದಂತಹ ನೀವು ಸಂಪೂರ್ಣ ಅದರ ಬಗ್ಗೆ ಪರಿಕಲ್ಪನೆ ಬರುತ್ತೆ. ಆಹಾರ ನಾನು ನಿಧಾನ ಹೇಳ್ತೀನಿ, ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ, ಬಹಳ ಸಿಂಪಲ್ ಐತೆ. ಇದನ್ನೇನು ನಾನು ಬಿಡಿಸೋದು. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಿಲ್ಲ. ಇನ್ನ ಮನೆಗೆ ಆಹಾರದಿ ನಿದ್ರೆ, ನಿದ್ರೆ ತಾಮಸ, ತಾಮಸ ಅಜ್ಞಾನ, ಅಜ್ಞಾನ ಮೈಮರವು, ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಮುಂದೆ ಏನೇನಾಗ್ತಾವೋ ಕಾಯವಿಕಾರ. ಆಗ ಹೇಗೆ ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯುವಿಕಾರ ಇವನ್ನೆಲ್ಲ ಉಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ. ಸಿಂಪಲ್ ಆಗಿ ಕಾಯ ತಹುದಾದ ಸೃಷ್ಟಿಗೆ ಒದ್ಕೊಳ್ಳೋದು. ಇದು ಪ್ರಪಂಚದಲ್ಲೇ ಅದೇ ನಮ್ಗೆ ವೈದ್ಯ. ಸೃಷ್ಟಿ ನೇಮ ಐತಿ. ತಂಪು ಬಂದಾಗ ನಾವು ರಕ್ಷಣೆ ಮಾಡ್ಕೊಳ್ಳೋದು, ಬಿಸಿಲು ಬಂದಾಗ ತಂಪನ್ನು ಹಾಕೊಂಡು ಅವೆಲ್ಲ ನಮಗೆಲ್ಲ ಗೊತ್ತಿಲ್ಲ, ಜನಹಿತಿ ಮಾಡ್ಕೊಂಡು ಹಂಗೆ ಮಾಡಿದ್ರೆ ನಾವು ಅಂತ ಬೇಡ. ಇನ್ನು ಅತಿ ಪೋಷಣೆ ಮಾಡೋದ್ರಿಂದ ಭಾಳ ದಪ್ಪತ್ತ ಯಾರು ದಪ್ಪಕ್ಕ ಮುಂಜಾನೆ ಟಿಫನ್ ಮಾಡ್ತಾರ, ಮಧ್ಯಾಹ್ನ 3 ಗಂಟೆ ಮುಟ್ಟ ಟೈಮ್ ತಿಳ್ಕೊಂಡು ಕಂಟಿನ್ಯೂಸ್ ಬೈ 7 ಇರ್ತದೆ. ಭಾಳ ದಪ್ಪದವರು ಇರ್ತಾರ. ನೀವು ಬೇಗ ಎಲ್ಲರಲ್ಲಿ ಕಾಮನ್ ಸಿಂಪ್ಟಮ್, ಎಲ್ಲರಲ್ಲಿ ಸಾಮಾನ್ಯ ಅಂತ ನಡೆಯಿರಿ. ಯಾರ ಬಾಯಿ ಕೆಲಸ ಜಾಸ್ತಿ ಕೊಡ್ತಾರ ಅವರು ದೂರಗಳು ಕೂತ್ಕೊಂತಾರೆ. ಗೊತ್ತಾಯ್ತಲ್ಲ? ಅದಕ್ಕೆ ಅತಿ ಪೋಷಣೆ ಮೃತ್ಯುವೆಂದು ಮೊದಲೇ ಹೆಸರಿಗೆ ಕೊಡ್ತಾರೆ. ಮಾಡಿ ನೀವು ಮರಣಕ್ಕೆ ಹೋಗ್ತೇವೆ, ನೀವು ಮಾಡಬೇಡ್ರಿ. ಅದಕ್ಕೆ ಏನು ಮಾಡಬೇಕು? ಪರಿಹಾರ ಹೇಳಬೇಕು. ಜಪ, ತಪ, ಧ್ಯಾನ, ಧಾರಣೆ, ಪೂಜೆಗೆ ಸೂಕ್ಷ್ಮಲಿಂಗ ಮಾತ್ರವಿದ್ದರೆ ಸಾಲದೆ. ನೋಡಿ ಸರಳ, ಇವು ನಾವು ಸ್ವಲ್ಪ ಮಾಡಿದ್ರೆ ಸಾಕು. ಜಪ, ತಪ, ಪೂಜೆ, ಅಕ್ಷರಿ ಇವೆಲ್ಲ ಏನು ಸ್ವಲ್ಪ ಮಾಡಿದ್ರು ಸಾಕು. ನಾವು ಅಸ್ಪಾಸ್ ಆಗಿರ್ಬೋದು. ತನುವ ಮುಂದೆ ಹೇಳ್ತಾರೆ, ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂಬುದು. ಯತಿತ್ವ ಅಂದ್ರೇನು? ಯೋಗಿ ಆಗೋದು, ಶಿವಯೋಗಿ ಆಗೋದು, ಲಿಂಗಾಂಗ ಸಾಮರಸ್ಯವನ್ನು ಹೊಂದು. ನಮ್ದು ಸಂಪೂರ್ಣ ಶರಣತತ್ವ ಏನಪ್ಪಾ ಅಂದ್ರೆ ಆತ್ಮ ಪರಮಾತ್ಮನಾಗಿ ಸಂಯೋಗವಾಗುವಂತಹದ್ದು, ಐಕ್ಯಸ್ಥರ ಮುಟ್ಟೋದು, ಲಿಂಗಾಂಗ ಯೋಗ ಆಗುವುದು. ಅದೇ ನಮ್ಮ ಉದ್ದೇಶ, ಪರಮಗುರಿ ಅದೇ ನಮ್ಮ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮಾಡಬೇಡ್ರಿ, ಪೋಷಣೆ ದೇಹವನ್ನು ಜಾಸ್ತಿ ಪೋಷಣೆ ಮಾಡಿ ಎಷ್ಟು ಕೊಡ್ರಿ, ಮಿತವಾದ ಮಿತ. ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ಗ್ರಸ್ತ. ಯಾವಾಗ ನಾವು ಪೋಷಣೆ ಮಾಡ್ತೀವಿ ಅದಕ್ಕೆ ಅಜ್ಞಾನ ಬರುತ್ತೆ. ಅಜ್ಞಾನದಿಂದ ವಿರಕ್ತಿ ಬರುತ್ತೆ. ವಿರಕ್ತಿ ಆಗಲಿಕ್ಕೆ ಹಾನಿ ಮಾಡಬೇಕು. ಅಂದ್ರೆ ವಿರಕ್ತಿ ಅಂದ್ರೆ ಏನು? ಹೇಳಿದ ಅಂಗಗುಣಗಳನ್ನು ಕಳ್ಕೊಳ್ಳೋದು.
ಯಾರು ನಮಗೆ ಕಲ್ತ್ಕೊಂತಾರೋ ಅವರು ವಿರಕ್ತ ಹೋಗ್ತಾರೆ. ಅದಕ್ಕೆ ತೊಂದರೆ ಆಗ್ತದೆ. ಮುಂದೆ ಅರ್ಥ ಬೆಳೆದ್ಬಿಡಿದ್ರಿ ಅಮ್ಮ ಅರಿವು ನಷ್ಟ, ಹೊರವು ನಷ್ಟ, ಈಗ ಪರ ಪುಡಿ ನಷ್ಟಕ್ಕೆ ನಮ್ದಂತ ನಿರಗೆ ನಿಲವಿಲ್ಲದ ಕಾರಣ ಚನ್ನ ಮಲ್ಲಿಕಾರ್ಜುನ ನಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಸಾಕಾಗಿ ಒಂದು ವರ್ಷ ಉಪನಿಷತ್ತಿದೆ. ಇದನ್ನು ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಔಷಧಿನ ಬೇಕಾಗಿಲ್ಲ, ಯಾವ ಡಾಕ್ಟರ್ ಬೇಕಾಗಿಲ್ಲ, ಇಲ್ಲ. ಇಷ್ಟು ಚಂದ ಹೇಳಿದರೆ ಇನ್ನು ಈಗ ಆರೋಗ್ಯ ತಿಳ್ಕೊಳ್ತೀನಿ. ಈಗ ಅನಾರೋಗ್ಯ ಹೇಳ್ಬಿಡಿ, ಅನಾರೋಗ್ಯಕ್ಕೆಲ್ಲ ಪರಿಹಾರವನ್ನು ನಾಲ್ಕು ಮಾಡಿ ಬೇಕು, ಅದನ್ನ ನಿಮ್ಗೆ ಹೇಳ್ತೀನಿ. ಇನ್ನು ದೈಹಿಕ ಆರೋಗ್ಯ ಒಂದನೇ ಅಂಗಗಳನ್ನು ಕಳ್ಕೊಳ್ಳೋದು. ಜಕ್ಕಣ್ಣಯ್ಯ ಶರಣರು ಒಂದು ವಚನದಲ್ಲಿ ಭಾಷಣ, ಅಹಂಕಾರಗಳಿಲ್ಲದದ್ದು, ಹಮ್ಮು ಬಿಮ್ಮುಗಳಿಲ್ಲದದ್ದು, ಸತ್ವ ರಜ ತಮಗಳಿಲ್ಲದದ್ದು, ಅಂತಃಕರಣ ಚತುಷ್ಟಯಗಳು ಇಲ್ಲದದ್ದು, ಪಂಚೇಂದ್ರಿಯಗಳು ಇಲ್ಲದದ್ದು, ಅರ್ಷಡ್ವರ್ಗಗಳಿಲ್ಲದದ್ದು, ಸಪ್ತವ್ಯಸನಗಳಿಲ್ಲದದ್ದು, ಅಷ್ಟಮನಗಳಿಲ್ಲದದ್ದು, ದಶವಾಯುಗಳಿಲ್ಲದದ್ದು, ಇವನೇನೂ ಇಲ್ಲದದ್ದು, ಯಾವೂ ಇಲ್ಲ ಅಂತ. ಮತ್ತೆ ಅತ್ತತ್ತೆ ನಿರುಪಮ ಮಹಾಗಣ. ಮಹಾಗಣ ಅಂದ್ರೆ ಏನು? ವಿಶ್ವಚೈತನ್ಯ, ವಿಶ್ವಾತ್ಮ, ಪರಮಾತ್ಮ, ದೇವರಿಗೆ ಮಹಾಗಣ ಅಂದ್ರೆ ಅದೇ. ನಿರುಪಮ ಮಹಾಗಣ ಅಘಟಿತ ಘಟಿತ ಅಪರಂಪರ ವಿಶ್ವಂಭರಿತ ನಿರಾಳ ನಿಷ್ಕಲ ಲಿಂಗ ತಾನೇ ನೋಡ ಚೇಂಕಾರ ನಿಜಲಿಂಗ. ಸುಲಭವಾಗಿರೋ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಆಗ್ತೀವಿ. ನಾನೇ ಪರಮಾತ್ಮ ಆಗ್ತೀವಿ ಅಂತ ಕರ್ಕೊಂಡ. ನಾನು ಮೂರಂತೂ ಹೇಳ್ತೇನೆ ಇಂಪಾರ್ಟೆಂಟ್. ಷಡ್ವರ್ಗಗಳು, ಸಪ್ತ ವ್ಯಸನಗಳು, ಅಷ್ಟಪದಗಳನ್ನು ಕಲ್ಪಮಿಟ್ಟಂದ್ರೆ ನಾವು ಪರಮಾತ್ಮನ ಸ್ವರೂಪಿಗಳೇ. ತನ್ನ ತಾನೆಂದು ತಾನಾರೆಂದು ತಿಳಿದರೆ ತಾನೇ ದೇವರೋಡ ಅಪ್ರಮಾಣ ದೇವಂತೇವರ ನಮಗೆ ಅಪಾಯ ಮಾಡ್ತಾರೆ. ಇತ್ತೀಚೆಗೆ ನೋಡಿ ನಮ್ಮ ಬಸವ ತತ್ವ, ನಮ್ಮ ಬಸವ ಅನುಯಾಯಿಗಳನ್ನು ಹೇಳ್ತಾರೆ. ಅವ್ರು ಏನು ಗೊತ್ತಾ, ತಮ್ಮ ದೇವರ ಚೋಟದ ಹೇಳ್ತಾರೆ, ಹೀಗಾಯ್ತು ನಾನೇ ದೇವ ಆಗೋದು ಏನಂತ ಅವ್ರಿಗೆ ಗೊತ್ತಿಲ್ಲ. ಬಸವಣ್ಣವ್ರು ಏನ್ ಮಾಡಿದಂದ್ರೆ, ನಾನು ಮಾನವನಿಂದ ಮಹಾದೇವ ಹೆಂಗಾಗಬೇಕು ಅನ್ನೋಂಥ ಸರಳ ಮಾರ್ಗ ಏನು ಮಾಡೋದು ಕೈ. ನಾನು ಸಿಂಪಲ್ ಆಗಿ ಹೇಳಿ, ಈ ಸೃಷ್ಟಿಯಲ್ಲಿ 12.8 ಟ್ರಿಲಿಯನ್ ನಕ್ಷತ್ರಗಳು. ಗ್ರಹಗಳನ್ನಂತೂ ಇಲ್ಲಿಂದ 20 ಕಿಲೋಮೀಟರ್ 0 ಗ್ರಹಗಳು. ಇಷ್ಟು ಅಗಾಧವಾದಂತಹ ಬ್ರಹ್ಮಾಂಡ. ಇನ್ನು ಒಳಗಡೆ ಇದೆ, ಒಳಗಡೆ ದೊಡ್ಡ ಬ್ರಹ್ಮಾಂಡ, ಅತ್ಯಂತ ದೊಡ್ಡ ಬ್ರಹ್ಮಾಂಡ. ಆಗ ನಾನು ಹೇಳಿ ಜೀವಕೋಶಗಳು ಎಷ್ಟಿದಾರಪ್ಪ? 37.4 ಟ್ರಿಲಿಯನ್ ಜೀವಕೋಶಗಳು. ಮತ್ತಿದು ಅದ್ಭುತ ಏನೈತಂದ್ರೆ, ಪ್ರತಿಯೊಂದು ಜೀವಕೋಶದಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಈ 3 ಅಣುಗಳು ನಿರಂತರವಾಗಿ ಜೀವಕ್ರಿಯೆಯನ್ನು ನಡೆಸ್ತವೆ. ಪ್ರತಿ ಜೀವಕೋಶನೂ ಕೂಡ ಜೀವಕ್ರಿಯೆಯನ್ನು ನಡೆಸಿದಾಗ ನಾವು ಆರೋಗ್ಯವಾಗಿರ್ತೇವೆ. ಇಲ್ಲಿಂದ ಸಾಧನೆ ಇಲ್ಲ. ಒಂದು 10 ಜೀವಕೋಶಗಳು ಏನೋ ಕೆಲಸ ಮಾಡಿಲ್ಲ ಅಂತೇಳಿ ಅಲ್ಲಿ ಆ ಜಾಗದಲ್ಲಿ ನೋವು ಬರುತ್ತೆ, ಗೊತ್ತಾಯ್ತು? ಆ ಜಾಗದಲ್ಲಿ ರೋಗ ಬರೆಯುತ್ತೆ. ಅದಕ್ಕೆ ಹೇಳ್ತಾರೆ ಅಂಗಗಳನ್ನು ಕಳ. ಇನ್ನೊಂದು ಬಹಳ ಸರಳವಾಗಿ ಬಸವಣ್ಣ ಅವರು ಹೇಳ್ತಾರೆ, ಏನು ಈಗ ಹೇಳಿ, ಈ ಕಾಯವನ್ನ ಕೆಡಿಸಬಾರದು. ಇದು ಯಾರ ಪ್ರಸಾದ? ಇದು ದೇವ ಕೊಟ್ಟ ಪ್ರಸಾದ ಕಾಯ. ವರ್ಣನೆಂಬುದು ವೈರಾಗ್ಯ, ಒಲಿದೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಎಲ್ಲವೇ ಇಳಿ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಮ್ಮನೆ ಸುತ್ತುವ ಕಾಯ ನಿಮ್ಮ, ಕಾಯ ನಿಮ್ಮದಾನ, ಜೀವ ನಿಮ್ಮದಾನ ಎಲ್ಲವ ಅವನಿಗೆ ಪಟ್ಬಿಟ್ಟ. ಅವನಿಗೆ ನಾವು ಅರ್ಪಿಸ್ಬೇಕು. ಅದಕ್ಕೆ ಇಷ್ಟಲಿಂಗ ಪೂಜೆ ಮಾಡುವ, ರಚನೆ ಮಾಡುವಾಗ ನಾವು ಆದೋದಕ ಮೇಲೆ ಪ್ರಸಾದವನ್ನು ಅರ್ಪಣೆ ಮಾಡಿ ನಾವು ಸೇವನೆ ಮಾಡ್ತೀವಿ. ಅದೇ ಇದರಲ್ಲಿ ಅದಕ್ಕೆ ಕೂಡಲ ಸಂಗಮ ನಿಲ್ಲಿಸ ಬಂದ ಪ್ರಸಾದ ಕಾಲವಾಗ
ಕೆಡಿಸಲ ಅದಕ್ಕೆ ಇದು ಚೆನ್ನಾಗಿಟ್ಕೊಳ್ಬೇಕು ಅಂತ. ಇದನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಏನು ಹೇಳಿದ್ರು ಮಾತವರು ವಚನದಲ್ಲಿ ಸುಪ್ರಭಾತ ಸಮಯದಲ್ಲಿ ಗೊತ್ತೈತೆ ಹೇಳ್ತಾರೆ ಪೂರ್ತಿ ಹೇಳೋ ಅರ್ಥಕ್ಕೆ ಹೇಳು. ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನೆನೆದೊಡೆ ತಪ್ಪುವುದು ಅಪೋಗ್ಬೇಕು. ಇನ್ನೇನು ಹೇಳ್ತಾರೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ನರ್ಸರಿ ನಾವು ಲಿಂಗ ಪೂಜೆ ಮಾಡಿಬಿಟ್ರೆ ನಮ್ಗೆ ಅಪಮೂರ್ತಿಗಳು ಬರೋದಿಲ್ಲ. ಕಾಲಕರ್ಮಗಳೆಲ್ಲ ಯಾವ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲದ ಯಾವ ಕರ್ಮಗಳು ನಮ್ಗೆ ಕಾಣ. ಆಮೇಲೆ ದೇವ ಪೂಜೆಯ ಮಾತ ಈ ಲಿಂಗಾರ್ಚನೆಯ ಮಹಿಮೆ ಯಾಕಂದ್ರೆ ದುರಿತ ಬಂಧನ ನೋಡ. ಈ ಸಂಸಾರದ ತಾಪತ್ರಯಗಳನ್ನು ಜ್ಞಾನ ಬಿಟ್ಟು ಅದನ್ನೆಲ್ಲ ತೆಗೆದು ಹಾಕಿ ಎತ್ಕೊಳ್ತೈತಂತ. ಆಮೇಲೆ ಶಂಭು ನಿಮ್ಮಯ್ಯ ನೋಟ ಪರಮಾತ್ಮ ಯಪ್ಪ ನೀ ಕಣ್ತನ ಎಲ್ಲ ಬಂದ ಅದೇ ಹಿಂಗದ ಕಣ್ಬೇಕ. ಸದಾ ಸನ್ನಿಹಿತವಾಗಿ ಶರಣೆಂಬುದು ನಂಬುವುದು ಜಂಗಮಾರ್ಚನೆಯ ಮಾತ ಕೂಡಲ ಸಂಘ ಊಟ. ಇಷ್ಟಲಿಂಗದಲ್ಲಿ ಕೂತ್ಕೊಂಡಾಗ ಹಂತ ಹಂತವಾಗಿ ಪರಿಣಾಮ ಆಗ್ತದೆ. ಮೊದಲು ಮನಸ್ಸು ಬಹಳ ಚಂಚಲ ಮಾಡ್ತದೆ. ಬಹುಶಃ ಎಷ್ಟೇ ನಾವು ಸಾಧಕರಿದ್ರು ಕೂಡ 5 ರಿಂದ 10 ನಿಮಿಷ ಕಾಣುತ್ತೆ. ಮತ್ತೆ ಹ್ಯಾಂಗೆ ಚಂಚಲತೆ ಇರ್ತದೆ. ಚಂಚಲತೆ ಅಂದ್ರೆ ಏನು ಇರ್ತೈತಪ್ಪ ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಬೋದು. ಚಂಚಲ ಬರೀ ಚಂಚಲ ಹೋಗ್ಬೇಕು. ಚಂಚಲ ಅಂದ್ರೆ ಏನ್ ಮಾಡ್ಬೇಕು? ಒಂದನೇದು ಪ್ರಶ್ನೆಗಳು ಹೋಗ್ತಾವೆ, ಎರಡನೇದು ಚಿಂತೆಗಳು ಹೋಗ್ತಾವೆ, ಮೂರನೇದು ಚಿಂತನೆ. ಇವಾಗ ಮೂರ ಏನಿಲ್ಲ. ಚಂಚಲ ಅಂದ್ರೆ ಈ 3 ವಿಷಯಗಳು ನಮ್ಮನ್ನ ಏನ್ ಮಾಡ್ತಾವೆ? ಬಂದು ಕೊನೆಯಿಂದ ಬರ್ತೀನಿ ಚಿಂತನೆಗಳು. ಚಿಂತನೆಗಳು ಧನಾತ್ಮಕವಾದಂಥ ಆಲೋಚನೆಗಳು, ಒಳ್ಳೆಯ ಆಲೋಚನೆ. ಚಿಂತೆಗಳಂದ್ರೆ ನಮಗೆ ತಾಪತ್ರಯ ಕೊಡುವಂಥ ಆಲೋಚನೆಗಳು. ಆಮೇಲೆ ಪ್ರಶ್ನೆ, ಯಾವ್ಯಾವ ಪ್ರಶ್ನೆಗಳು? ಇವ್ರಿಗೆ ಕಪ್ಪದಾರ, ಹಂಗ್ಯಾಕದಾರ, ಹಂಗ್ಯಾಕದಾರ, ಯಾತ್ರದಾರ, ಗೆಡ್ಡದಾರ, ಅಪ್ಪರ ಕೇಳದಾರ, ಏನು ಪ್ರಶ್ನೆಗಳ ಹೆಚ್ಚಾಗಿ ನಾವು ಜಾಸ್ತಿಫಲ ಪ್ರಶ್ನೆಗಳು ತಿಳಿಯಾಗ್ಬಿಟ್ಟು ಇವೆಲ್ಲ ಹೋಗ್ಬೇಕಾದ್ರೆ ಕೂಡಲ ಸಂಗನ ಕೂಟದಲ್ಲಿ ನಾವು ಇರಬೇಕು. ಪ್ರತಿದಿನ ಸ್ವಲ್ಪ ಮಾಡ್ಕೊಂಡು ಪಾತ್ರ ನಮ್ಮದು ಬಾಡಿ ಬೇಜಾರ್ ಆಗಿದೆ, ಮೈಂಡು ಬೇಜಾರ್ ಆಗಿದೆ. ಇನ್ನು ಆರೋಗ್ಯ ಶಾಸ್ತ್ರ ಪ್ರಕಾರ ಏನಾಗ್ತದೆ? ದಿನಚರ್ಯ. ದಿನಚರ್ಯ 24 ತಾಸು ನಂಗೆ ಮುಂದೆ 7 ಅಂತ ಹೇಳ್ಕೊಂಡು ಮತ್ತೆ 7 24 ತಾಸು ನಮಗೇನು ಮಾಡಬೇಕು? 7 ಕೂಡಲೇ ಶೌಚಗಳಿಗೆ ಹೋಗ್ಬೇಕು, ಅದನ್ನು ಉಚ್ಕೋಬೇಕು, ಬಾಯನ್ನು ಚೆನ್ನಾಗಿ ಹೊಡ್ಕೋಬೇಕು, ಗಂಟಲಿಗೆ ಬಿಸಿನೀರು ಉಪ್ಪಿಸ್ಕೋಬೇಕು, ಸ್ನಾನವನ್ನು ಮಾಡಬೇಕು, ವಾರದಲ್ಲಿ 1 ಸಲ ಎಣ್ಣೆ ಸ್ನಾನ ಮಾಡಬೇಕು, 2 ಸಲ ಸಾಧ್ಯ. ಏನಾದ್ರು ಮಾಡೋಕ್ಕೆ ಹೇಳ್ತಾರೆ ಅವರು. ದಿನ ಏನು ಮಾಡ್ತೀವಿ ನಾವು? ದಿನ ಶಾಂಪು ತೆಗೆದು ತೊಳ್ಕೊಂತೀವಿ, ಅದು ಎಣ್ಣೆ ತೆಗೆದು ತೊಳ್ಕೊಂತೀವಿ. ಹೀಗಾಗಿ ಕೂಡುವುದು ನಾವು ಕೂಡುವುದು ಬೆಳಗಾಗ್ತವೆ, ಬೆಳಗ್ಗೆ ತಗೊಂಡ್ರೆ ಬಣ್ಣ ಹಾಕ್ತಾರೆ, ಬಣ್ಣ ಹಾಕೋದು ಹೊರಗೆ ಸಲ ಹೋಗ್ಬೇಕು. ಅಂದ್ರೆ ರೋಗ ಕಳಿಸುವಂತ ಕ್ರಮಗಳನ್ನು ಮಾಡಬೇಕು, ರೋಗ ಕಳ್ಕೊಳ್ಳುವಂಥದ್ದು ಆರೋಗ್ಯ ಇಲ್ಲ ನಮಗೆ. ಅದಕ್ಕೆ ಇದು ಮಾಡಬೇಕು, ದೇಹವನ್ನು ಗಣಿಸ್ಬೇಕು. ಅಂದ್ರೆ ಕಾಯಕ, ಯಾವುದೇ ಕಾಯಕ ನಮ್ಮ ದೇಹವನ್ನು ಗಣಿಸ್ಬೇಕು. ಸ್ವಲ್ಪ ಮಾನಸಿಕ ಆರೋಗ್ಯಕ್ಕಾಗಿ ಪ್ರಾಣಾಯಾಮ, ಯೋಗ, ಆಮೇಲೆ ಸರಳವಾಗಿ ವ್ಯಾಯಾಮಗಳನ್ನು ಮಾಡಬೇಕು. ಆಮೇಲೆ ಕೊನೆಯದಾಗಿ ಮಾಡ್ಕೋಬೇಕು. ನಾವು ಯಾವಾಗ ಮಕ್ಕೊಂತೀವಿ? ಈಗ ಅಮ್ಮ ಯಾವ ಮಕ್ಕೊಂತೀರ? 12 ಹೋಗ್ಬಿಡ್ರಿ. ನಿಮ್ಮ ಮನೆ ಕೆಲಸ ನಿಮ್ಗೆ 10 ಗಂಟೆಗೆ 10-12 ನೋಡಿ ಚಪ್ಪಳ ತಟ್ಟವ್ರಿಗೆ ಅಮ್ಮನ ಸತ್ಯ ಹೇಳ್ತೀನಿ. ಚಪ್ಪಳ ತಟ್ಟಿ ನಾನು ತಮಾಷೆ ಮಾಡ್ತಾ ಇದ್ದವ್ರಿಗೆ ಪಾಪ ಸತ್ಯವನ್ನು ಹೇಳೋರಿಗೆ ಏನೇನು ಹೇಳ್ತಾರೆ ನಮ್ಗೆ ಹತ್ರ. ನಾ ಸುಮಾರು 50,000 ಜಾಸ್ತಿ ನಗರಕ್ಕೂ ಮಾತಾಡಿಲ್ಲ. ಇಷ್ಟು ಸ್ಪಷ್ಟವಾಗಿ ಸತ್ಯವನ್ನು ಹೇಳಿದ್ರೆ ಬಹಳ ಅಪರೂಪ. ಅದಕ್ಕೆ ತಾಯಿ ಚಪ್ಪಳ ತಟ್ಟಿ ಅಂತ ಹೇಳ್ತೀನಿ ನಾನು. ಸರಿ, ಅದಕ್ಕೆ ಕ್ರಮವಾಗಿ 24 ದಿನದಲ್ಲಿ ನಮ್ಮ ಚಟುವಟಿಕೆಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗೋದೇ ದಿನಚರ್ಯ. ಇನ್ನು ಎರಡನೇದು ಋತುಚರ್ಯ. ಒಂದು ಸಿಂಪಲ್ ಆಗಿ ಹೇಳ್ತಾರೆ, ಮಿತವು ಋತುಭುಕ್ ಅಂತ 3 ಶಬ್ದದಲ್ಲಿ ಆರೋಗ್ಯ
ಮೂರನೇದಲ್ಲ ಋತುಗಳು. ಅದೇ ಇನ್ನು ಎರಡನೇ ಋತು ಅಂದರೆ ಒಂದು ವರ್ಷದಲ್ಲಿ 3 ಕಾಲಗಳಿರ್ತವೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಒಂದೊಂದು ಕಾಲದಲ್ಲಿ 2 ಕಾಲಗಳ ಮಾತಿ ಋತುಗಳು, ಅದು ಋತುಗಳಿವೆ. ಒಟ್ಟು ಒಂದು ವರ್ಷದಲ್ಲಿ 6 ಕಾಲಮಾನಗಳಿರ್ತಾವು. ಆ 6 ಕಾಲಮಾನದಲ್ಲಿ ಈ ಪ್ರಪಂಚದ ಇಡೀ ಪ್ರಕೃತಿಯಲ್ಲಿ ಅದರದೇ ಆದಂಥ ಸ್ವಭಾವಗಳು, 6 ಮೂಲ ಸ್ವಭಾವಗಳು. ಮತ್ತು ನಾವು ಈ ಪ್ರಕೃತಿಯಲ್ಲಿ ಬಂತೇವಲ್ಲ, ನಾವು ಅದು ಏನಾಗ್ತಾ ಇದೆ ನಮ್ಮ ದೇಹದಲ್ಲಿ ಅದೇ ಪರಿಣಾಮ ಆಗ್ತಾ ಇರುತ್ತೆ. ಅದಕ್ಕೆ ಋತುಗಳಿಗೆ ಅನುಸಾರವಾಗಿ ನಮ್ಮ ಆಹಾರ ವಿಹಾರಗಳನ್ನು ಮಾಡಬೇಕು. ನಾನು ಬಸವರಾಜ ಸರ್ಗೆ 2 PDF ಕಳಿಸ್ತೀನಿ. ಬಹುಶಃ ನನ್ನ ಇರುವ ಸುಮಾರು ಜನರು ಇರ್ತಾವೆ. ಮೊನ್ನೆ ಆಯುರ್ವೇದ ಡೇ ಆಯಿತು. ಆಯುರ್ವೇದ ಡೇ ದಿನ ನಾನು ಆರೋಗ್ಯದ ಬಗ್ಗೆ ಒಂದು ಬಿಟ್ಟಿದೆ PDF. ಬಹುಶಃ ಓದಿದವರು ಇದ್ರೆ ಭಾಳ ಸಂತೋಷ. ನಾನು ಅವ್ರು ನಿಶ್ಚಿತವಾಗಿ ಆರೋಗ್ಯ ಸಿಂಪಲ್ ಆಗಿ ನಾವು ಹಾಕಿಬಿಟ್ಟಿದ್ದೆ. ಅದನ್ನು ಸರಿಗೆ ಹಾಕ್ತೀನಿ. ನೀವು ನಿಮ್ಮೆಲ್ಲ ಗ್ರೂಪ್ ಇರ್ಬೇಕಲ್ಲ ಸರ್, ಆ ಗ್ರೂಪಿಗೆ ಹಾಕ್ತಾರೆ. ಏನು ಮೂರನೇ ರೀತಿ ನಾವು ಆರೋಗ್ಯ ಕಾಪಾಡ್ಬೇಕಂದ್ರೆ ಪ್ರಕೃತಿ ಅನುಗುಣವಾಗಿ ನಾವು ನಮ್ಮ ಆಚಾರ ವಿಚಾರಗಳು. ಪ್ರಕೃತಿ ಅಂದ್ರೇನು? ಇಡೀ ಪ್ರಪಂಚದಲ್ಲಿ ಸತ್ವ, ರಜ, ತಮ ಈ ಸೃಷ್ಟಿಯನ್ನು 3 ಗುಣ ಆದವು. ಅದೇ ರೀತಿ ನಮ್ಮ ದೇಹದಲ್ಲೂ ಸತ್ವ, ರಜ, ತಮ 3 ಗುಣ ಆದವು. ಅದನ್ನೇ ಆಯುರ್ವೇದ ಶಾಸ್ತ್ರ ಏನು ಮಾಡ್ತಾರೆ? ವಾತ, ಪಿತ್ತ, ಪ್ರಪಂಚ. ಈ ಪ್ರಪಂಚದಲ್ಲಿ ಸ್ಥೂಲವಾಗಿ ಎಲ್ಲ ಜೀವರಾಶಿಗಳನ್ನು 3 ವರ್ಗವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಸಾತ್ವಿಕ ಜೀವಿಗಳು, ರಾಜಸ ಜೀವಿಗಳು, ತಮಸ್ ಜೀವಿಗಳು. ಅದರದ್ದೇ ಆದಂಥ ಗುಣಲಕ್ಷಣದ, ಅದರದ್ದೇ ಆದಂತಹ ಪ್ರಕೃತಿ ಗುಣಗಳು. ಅದನ್ನು ನಾವು ಅದರಂಗನೆ ಆ ಗುಣ ಏನು ಇವತ್ತು ಶೀತ ಗುಣ ಇದೆ. ಈಗ ಚಳಿಗಾಲ ಚಾಲುವಾಗಿದೆ, ಈ ವಾರದ ಹೆಚ್ಚಾಗಿದೆ. ಶೀತ ಗುಣ ಹೆಚ್ಚಾಗಿ ಏನು ಮಾಡಬೇಕು? ನಾವು ದೇಹದೊಳಗೆ ಸ್ವಲ್ಪ ಬಿಸಿಯಾದ ಆಹಾರ ಪದಾರ್ಥಗಳನ್ನು ಬಳಸಬೇಕು, ಪಾನೀಯಗಳನ್ನು ಕೊಡಬೇಕು, ನೀರು ಕೊಡಬೇಕು. ಅದಕ್ಕೆ ಆ ರೀತಿ ಪ್ರಕೃತಿಗೆ ಅನುಗುಣವಾಗಿ ನಾವು 3 ರೀತಿ. ಅದಕ್ಕಾಗಿಯೇ ಆಹಾರ ವಿಧಾನಗಳು ವಾತಜ ಪ್ರಕೃತಿಯವರು ಕಂಡುಹಿಡ್ಕೊಳ್ಳೋದು ನಿಮಗೆ ಆ PDF ಎಲ್ಲ ಇದೆ. ವಾತಜ ಪ್ರಕೃತಿ ಅಂದ್ರೆ ಏನು ಲಕ್ಷಣ ಇರ್ತವೆ, ನಾನು ಯಾವ ಪ್ರಕೃತಿಯಲ್ಲಿ ಅನ್ನೋದು ನೀವು ಅದಾಗ ಕಂಡುಕೊಳ್ಬೋದು. ವಾತಜ ಪ್ರಕೃತಿಯಲ್ಲಿ ಮಾಡ್ಕೊಂಡು ಎಂಥ ಆಹಾರಗಳನ್ನು, ವ್ಯಾಯಾಮಗಳನ್ನು, ಚಟುವಟಿಕೆಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು ಏನು ತಿನ್ಕೊಂಡು ಇಚ್ಛೆ ಆಗುತ್ತೆ ಅದು ಕೊಟ್ಟಿದ್ದೀನಿ ಓದ್ಕೊಳ್ಳಿ. ಅಂದ್ರೇನು? 3 ರೀತಿಯ ಪ್ರಕೃತಿ ಇರ್ತಾವೆ. 3 ರೀತಿಯಲ್ಲಿ ನಾವು ಬರ್ತೇವೆ. ಇನ್ನು ಬಹಳ ಮಹತ್ವದ ಮೇಘಾವರೋಧಗಳನ್ನು ವಚ್ಚ ಮಾಡಬೇಕು. ಮೇಘಾವರೋಧ, ವೇಗಗಳಂದರೆ ದೇಹದಲ್ಲಿ ನಡೆಯುವ ನೈಸರ್ಗಿಕ ಕ್ರಿಯೆಗಳು. ಅವು ನಮ್ಮ ಕಂಟ್ರೋಲ್ ಇರುತ್ತೆ. ವಾಲಂಟರಿ ಆಕ್ಷನ್ಸ್ ಅಂತ ಹೇಳಿ, ವಾಲಂಟರಿ ಆಕ್ಟಿವಿಟೀಸ್ ಅಂತ ಹೇಳಿ ತನ್ನದೇ ಸ್ವತಂತ್ರವಾದಂಥ ಕ್ರಿಯೆಗಳನ್ನು ನೀಡ್ತದೆ. ಅದಕ್ಕೆ ಯಾವ ಅಪಾನ ವಾಯು ಊಟ ಮಾಡ್ತೇವೆ, ಅಜೀರ್ಣ ಅಂತ ಏನಾಗುತ್ತೆ ಗೊತ್ತದ? ವಾಯು ಕೆಳಗಿನ ಹೋಗೋದು, ಇದು ಅಪಾನ. ಮಲ, ಮೂತ್ರ, ಇವೆಲ್ಲ ಅರ್ಥ ಆಗ್ತದೆ. ಅರ್ಥ ಆಗದೇ ಇರುವಂಥ ಶಬ್ದಗಳು: ಮಲ, ಮೂತ್ರ, ಶೀನು, ನೀರಡಿಕೆ, ಹಸಿವು, ನಿದ್ರೆ, ಕೆಮ್ಮು, ದಣಿವಿನಿಂದ ಬರುವ ಕೆಮ್ಮು. ಓಡಿ ಬರ್ತೇನೆ, ಓಡಿ ಬಂದಾಗ ಅದಕ್ಕೆ ಶ್ರಮಶ್ವಾಸ ಅಂತ ಕರಿತೀವಿ. ಓಡಿದಾಗ ದಮ್ ಒಂದು ದುಂಬೆಲೆ ನಾವು ಸರಿ ಹಿಡಿಬಾರ್ದು. ತಾನೇ ನಿಧಾನವಾಗಿ ಅದು ಶಾಂತ ಆಗಬೇಕು, ವಿಶ್ರಾಂತಿ ಹಂಗೆ ಮಾಡಿ ಅದನ್ನು ತೆಗಿಬಾರ್ದು. ಆಕಳಿಕೆ, ಕಣ್ಣೀರು, ವಾಂತಿ, ವೀರ್ಯ ಪುರುಷರಲ್ಲಿ, ಹೆಣ್ಣುಮಕ್ಕಳಿಗೆ ಇನ್ಯಾವು ತೆಗಿಬಾರ್ದು. ಇವತ್ತು ವೀರ್ಯವರ್ಧನೆಗೆ ಮಾತ್ರೆಗಳನ್ನ ತಗೊಳ್ತಾರೆ, ಹಾಳಾಗಿ ಕೊಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಏನಾಗ್ತದೆ ಅಂದ್ರೆ ವೈದ್ಯರಾಗಿ ಗೊತ್ತಿಲ್ಲ. ಒಂದು ವೀರ್ಯವರ್ಧನೆ ಮತ್ತು ಹಾಗೆ ವಾಹಿಗಳ ಶಕ್ತಿ ಸಲುವಾಗಿ ತಗೊಳ್ಳುತ್ತ ಗುಳಿಗೆಗಳನ್ನು ಬರೀ ಅದನ್ನ ಮಾಹಿತಿಯನ್ನು ನೋಡಿದವರು ಎಷ್ಟು ಜನ ಗೊತ್ತಿಲ್ಲ?
5 ಕೋಟಿ ಜನ ಪ್ರಪಂಚದಾಗ ನೋಡ್ತಾ ಇದ್ದಂಥ ಬಸವಣ್ಣವ್ರ ಚೆನ್ನಾಗಿ ನೋಡ್ತಾರೆ. ಹೋಗಿ ನಿಜವಾದ ಆರೋಗ್ಯಕರವಾದ ವಿಷಯಗಳು ಯಾರು ಮಾಡ್ತಾರೆ, ಇವನ್ನ ಆಗಬಾರ್ದು. ಇನ್ನು ಹೆಣ್ಮಕ್ಳು ಇದ್ದಾರೆ, ಹೆಂಗಿದ್ರು ನಾವು ಭಾರತೀಯ ಸಂಸ್ಕೃತಿ ಸನಾತನ ಪರಂಪರೆಯ ಆಚರಣೆ ಮಾಡ್ಕೊಂಡು ಬರುವಂಥವ್ರು ದೇವರು ಜನವಿದ್ಯಾಲಯ ಆವಾಗಲೇ ಆಯ್ದು ಪ್ರಾರಂಭ ನೀರ ಖಂಡನೆಗಳು ಈಗೇನಾಗ್ತಾ ಇದೆ ಅಂದರೆ ಅನೇಕ ಮೂಢನಂಬಿಕೆಗಳನ್ನ ಆಚರಣೆ ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಆ ಮುಟ್ಟು ಬರುವ ಸಮಯವನ್ನು ಮುಂದೆ ಕಳಿಸ್ತಾರೆ. ಕ್ಯಾನ್ಸರ್ ಬರುತ್ತೆ, ನೇರವಾಗಿ ಕ್ಯಾನ್ಸರ್ ರೋಗಿಗಳಲ್ಲಿ ಶೇಕಡವಾರು ತಗೊಂಡಾಗ ಗಣಮಕ್ಕಿಂತ ಹೆಚ್ಚು ಶೇಕಡವಾರು ರೋಗಿಗಳು ಬರ್ತಾ ಇರೋವಾಗ ಯಾರಪ್ಪ ಅಂದ್ರೆ ಗರ್ಭ ಕ್ಯಾನ್ಸರ್, ಅದು ಮಹಿಳೆಯರು. ಅದು ಕಾರಣ ಅಂದ್ರೆ ಬಹುಪಾಲು ಮಹಿಳೆಯರು ಭಾರತದಲ್ಲಂತೂ ಅತ್ಯಂತ ನಮ್ಮ ದೇಶದಾಗ ನಾವು ಭಯಾವಕ್ತಿ ಅತ್ತೆ ಮಾವ ಗಂಡನು ಪ್ರದೇಶದಲ್ಲಂತೂ ಅತಿ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಾಗೈತಿ, ಮುಂದಕ್ಕೆ ಹೋಗಿ ಬಂದು ದೇವಸ್ಥಾನ ಈ ಒಳಗೈತಿ ಬಸವಣ್ಣ ಅದಕ್ಕೆ ಹೇಳ್ಕೊಟ್ಟ, ಇಂಥ ಯಾವುದಕ್ಕೂ ಹೋಗೋದು ಬೇಡ, ಅನಾರೋಗ್ಯ ಮಾಡ್ಕೋಬೇಡ, ನೀವು ನಿಮ್ಮ ಒಳಗನ ದೇವರನ್ನ ಇದ ದೇವಾಲಯ ಇದನ್ನ ನೋಡ್ಕೊಂಡ್ಬಿಡಿ ನೀವು ಅಂತ. ಅದಕ್ಕೆ ಇವುಗಳನ್ನ ತಡಿಬಾರದು. ಇದನ್ನ ಪಟ 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 ನಾ ಹೇಳ್ಬಿಡ್ತೀನಿ. ಏನಂತ ಒಂದು ತಡೆದ್ರೆ ಏನು ಪರಿಣಾಮ ಆಗುತ್ತೆ, ಮನೆ ನೀರಟ್ಟಿ ಅಂತ ತಡೆದ್ರೆ ಈ ಏನು GI ಪಚನಾಂಗ ಇದರ ಡ್ರೈ ಆಗುತ್ತೆ, ಡ್ರೈ ಆಗೋದ್ರಿಂದ ಎಸಿಡಿಟಿ ಬರುತ್ತೆ. ಆಮೇಲೆ ಪಶುವನ್ನು ತಡೆದ್ರೆ ದುರ್ಬಲತೆ, ವೀಕ್ ಆಗ್ತೀವಿ. ಆಮೇಲೆ ನಿದ್ರೆಯನ್ನು ತಡೆದ್ರೆ, ನಿದ್ರೆಯನ್ನು ಕಡಿಮೆ ಮಾಡಿದ್ರೆ ಮರು ಬರುತ್ತೆ. ಆಕಳಿಕೆಯನ್ನು ನಾನು ಅದನ್ನ ಮಂದಿ ನೋಡಿ ನಗ್ತಾರ ಬಾ ಅಂತ ಹೇಳಿ ನಾನು ತಡೆದ್ಬಿಟ್ಟಂದ್ರೆ ಬಾಯಿ ಹಿಡ್ಕೊಂಡ್ಬಿಡ್ತೈತಿ. ಅನುಗ್ರಹ ಅಂತೆ ಹಿಂಗೆ ಮುಂದೆ ಯಾರಾದ್ರೂ ತಾನ ಗೊತ್ತಿರುತ್ತೆ, ಆಕಳಿಸ್ಬೋದಲ್ಲ, ಅದ್ರಾಗೆ ಬಂದಿದ್ದು. ಇನ್ನು ಕಣ್ಣೀರು, ಇದ್ರಾಗ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ. ಯಾಕೆ ನೋಡೋಣ, ನಗ್ತಿರೋ ದೇವ ಅದಾಯಿ ಅಧ್ಯಕ್ಷರು ಹೇಳಿದೆ, ಯಾಕೆ ಕಣ್ಣಿ ಯಾಕೆ ಹೇಳಿದ್ರೆ ಕರೆಕ್ಟ್ ನೀವು ನಗ್ತಿದ್ದು ಸರಿ ಅಂತ ಹೇಳಿ. ಯಾಕಂದ್ರೆ ಬಹಳ ಭಾವನಾತ್ಮಕ ಜೀವಿಗಳು, ಚಿಕ್ಕ ಚಿಕ್ಕ ವಿಷಯಗಳನ್ನು ಕಣ್ಣೀರು ಬಂದ್ಬಿಡ್ತಾವೆ. ಧಾರಾವಾಹಿ ನೋಡ್ತಾ ಇರುವಾಗ ಇಲ್ಲಿ ಒಬ್ಬ ಮನಿ ಹಾಳು ಮಾಡ್ತಿರ್ತಾರ, ಅದು ನೋಡಿ ಪರಿಣಾಮ ಕ್ಯಾಪ್ಟಾಣ ಹಾಕಿರೋ ಒಳ್ಳೆಯ ಜೀವಿಯಾಗ ಅದು ನೋಡಿ ಕಣ್ಣೀರು ಬರ್ಬೇಕಪ್ಪ. ಆಮೇಲೆ ಸತ್ತಾಗೂ ಬಹಳ ಹೆಣ್ಮಕ್ಳು ಅಳೋದು ಅಷ್ಟೇ. ಅದಕ್ಕೆ ಅವರಿಗೆ ಒತ್ತಡ ಕಡಿಮೆ ಆಗುತ್ತೆ, ಅಳುವುದರಿಂದ ಮನುಷ್ಯ ಒತ್ತಡ ಕಡಿಮೆ ಆಗುತ್ತೆ, ಅದಕ್ಕೆ ಹೃದಯ ರೋಗ ಬರೋದಿಲ್ಲ. ಅವರು ಇದನ್ನು ತಡೆದ್ರೆ ಏನಾಗುತ್ತೆ, ಹೃದಯ ರೋಗ ಬರ್ತಾವು ಮತ್ತು ದೃಷ್ಟಿ ದೋಷ ಬರುತ್ತೆ. ಏನು ಶ್ರಮಶ್ವಾಸ, ಈಗ ಓಡಿ ಬಂದಾಗ ಕ್ರಮ ಇಡಬಿಟ್ರೆ ಅಂತಂದ್ರೆ ಕೆಲವು ಪೂರ್ತಿ ಅಲ್ಲಿ ಲಾಕ್ ಆಗುತ್ತೆ, ವಿಶ್ರಾಂತವನ್ನೇ ಹಿಚ್ಚಿಗೆ ಬಿಡುತ್ತೆ, ಅಂತ ತೊಂದರೆ ಆಗುತ್ತೆ. ಆಮೇಲೆ ಲೈಂಗಿಕ ಇದು ಶುಕ್ರ ಮತ್ತು ವೀರ್ಯ ಅಂದರೆ ಹೆಣ್ಮಕ್ಳಲ್ಲಿ ಮುಟ್ಟು, ಹೆಣ್ಮಕ್ಳಿಗೆ ವೀರ್ಯ ಅಂತ ತಿಳಿಯೋದ್ರಿಂದ ಏನಾಗುತ್ತೆ ಅನ್ನೋಂಥದ್ದು ಈಗ ಹೇಳ್ತೀನಿ. ಕ್ಯಾನ್ಸರು ಮೊಟ್ಟ ಕ್ಯಾನ್ಸರ್ ಬರುತ್ತೆ ಇವು ಎರಡಕ್ಕೂ. ಆಮೇಲೆ ಮಲವನ್ನು ತಡೆಯೋದ್ರಿಂದ ಬೇಗಿ ಬಂದಾಗ ಹೋಗುವ ತೆಗಿತೀವಿ. ಮೂತ್ರ ಮತ್ತು ಮಲವನ್ನು ತಡೆಯೋದ್ರೊಳಗೆ ಅವರೇ ಶಾಣೆ ಭಾಳ, ನಾವು ಭಾಳ ಅಂದರೆ ಎಲ್ಲರೂ ಹೋಗ್ಬಿಡ್ತೇವೆ, ಅವ್ರು ಹೋಗೋಕ್ಕಾಗುತ್ತೆ ಅವರಿಗೆ. ಅದಕ್ಕೆ ಪಾಪ ಮೂತ್ರ ರೋಗಗಳು, ಮಲ ರೋಗಗಳು ಅಂದ್ರೆ ಮಲಬದ್ಧತೆಗಳು, ಆಮೇಲೆ ಅಜೀರ್ಣ ಎಸಿಡಿಟಿ, ಆಮೇಲೆ ಮೂತ್ರವನ್ನು ತಡೆಯೋದ್ರಿಂದ ಮೂತ್ರವನ್ನು ಹರಡ್ತಾವು. ಆಮೇಲೆ ಅಪಾನವಾಯುವನ್ನು ತಡೆಯೋದ್ರಿಂದ ಹೊಟ್ಟೆ ನೋವು ಬರುತ್ತೆ, ರಿವರ್ಸ್ ಮೂಮೆಂಟ್ಸ್ ಬರುತ್ತೆ, ಅದು ಸ್ಟ್ಯಾಬಲ್ ಅಂತಾರೆ. ಆಮೇಲೆ ಕೆಮ್ಮನ್ನು ತಡೆಯೋದ್ರಿಂದ ಉಪ್ಪಸರ ರೋಗಗಳು ಬರ್ತಾವು. ವಾಂತಿಯನ್ನು ತಡೆದ್ರೆ ಅಜೀರ್ಣ ಆಗುತ್ತೆ. ಶೀರುವುದನ್ನು ತಡೆದ್ರೆ ಒಮ್ಮೆ ತಲೆನೋವು ಮತ್ತು ಕುತ್ತಿಗೆ ಹಿಡ್ಕೊಳ್ಳೋದು, ಅದನ್ನು ಮಾಡಬಾರದು. ಇನ್ನು ಲಾಸ್ಟು ಆರೋಗ್ಯ ರಕ್ಷಣೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವರ್ಧನೆ ಮಾಡಬೇಕು. ನಾವೀಗ ಆರೋಗ್ಯ ಹೆಂಗೆ ಮಾಡ್ಬೇಕು ನೋಡಿದ್ವಿ. ರೋಗ ನಾವು ಚೆನ್ನಾಗೇ ಇರ್ತೇವೆ, ಅದಕ್ಕೆ ಹೆಚ್ಚು ಮಾಡ್ಕೋಬೇಕಪ್ಪ ಅಂದ್ರೆ ದಿನನಿತ್ಯದಲ್ಲಿ
ಹಾಲನ್ನು ಕುಡಿಬೇಕು, ಜೇನುತುಪ್ಪ ಸೇವನೆ ಮಾಡಬೇಕು, ತುಪ್ಪವನ್ನು ಸೇವನೆ ಮಾಡಬೇಕು, ಬಾದಾಮಿ ಗೋಡಂಬಿಗಳನ್ನು ಸೇವನೆ ಮಾಡಬೇಕು, ಮಜ್ಜಿಗೆಯನ್ನು ಕುಡಿಬೇಕು. ದಿನನಿತ್ಯ ಕನಿಷ್ಠ ಒಂದು ಸಾರಿ ಆದರೂ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಬಡವರ ಅಮೃತ ಅಂತಾರೆ. ಭೂಮಿಯಲ್ಲಿ ಅಮೃತ ಅಂದ್ರೆ ಧರೆಯ ಅಮೃತ ಅಂದ್ರೆ ಮಜ್ಜಿಗೆ, ಬಡವರ ಅಮೃತ ಅಂದ್ರೆ ಮಜ್ಜಿಗೆ ಅಂತ. ಮಜ್ಜಿಗೆ ಒಂದರಿಂದ ನಾವು ಬಹಳ ರೋಗಗಳನ್ನು ಕಳ್ಕೋಬಹುದು. ಅದಕ್ಕೆ ಇವುಗಳನ್ನು, ಆಮೇಲೆ ಬೂದುಗುಂಬಳ, ಬಾದಾಮಿ, ಗೋಡಂಬಿ, ಅಶ್ವಗಂಧ ಇವನ್ನ ಸೇವನೆ ಮಾಡೋದು ದಿನನಿತ್ಯ ಸಾಮಾನ್ಯವಾಗಿ ಸೇವನೆ ಮಾಡಬೇಕು. ನಿಯಮಿತವಾಗಿ ಸೇವನೆ ಮಾಡಿಬಿಟ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಕೆಲವೊಂದು ಕೃಷಿ ಜಗತ್ತು ಆರೋಗ್ಯವಂತರಿಗಾಗಿ ಪಂಚಕರ್ಮ ಅಂತ ಅವಾಗ ಹೇಗೆ ಪ್ರಾರಂಭ, ಆರೋಗ್ಯವಂತರಿಗೆ ಪಂಚಕರ್ಮ ಬರುತ್ತೆ. ಈ 3 ಸೀಸನ್ ಇರುತ್ತೆ. ಆ 3 ಸೀಸನ್ದಲ್ಲಿ ಒಂದೊಂದು ಬೇರೆ ಬೇರೆ ರೀತಿ ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವಂಥ ಪಂಚಕರ್ಮ ಕ್ರಮ ಬರ್ತಾವೆ. ಆರೋಗ್ಯವಂತರು ಆರೋಗ್ಯ ತಗೋಬೇಕು, ರೋಗ ಬಂದಾಗಂತೂ ರೋಗ ಚಿಕಿತ್ಸೆಯಾಗಿ ಪಂಚಕರ್ಮವನ್ನು ಕೊಡ್ತಾರೆ. ಈಗ ದೈಹಿಕ ಮುಗಿತು, ಮಾನಸಿಕ ಆಯಿತು, ಇನ್ನು ಆಧ್ಯಾತ್ಮಿಕ, ಇದನ್ನೆಲ್ಲ ಹೇಳ್ತೀನಿ. ಈಗಾಗಲೇ ಸಾಂದರ್ಭಿಕವಾಗಿ ಮಾಡಿದ್ದೀನಿ. ಮೊಬೈಲ್ ರೀಚಾರ್ಜ್, ದಿನ ಮೊಬೈಲ್ ಹೆಂಗೆ ರೀಚಾರ್ಜ್ ಮಾಡ್ತೀವೋ ಹಂಗೆ ರೀಚಾರ್ಜ್ ಆವಾಗ ಇಷ್ಟರಿಗೆ ಪೂಜೆ ಮಾಡ್ತೀವಲ್ಲ, ಅದರ ಜೊತೆಗೆ ಧ್ಯಾನ ಮಾಡಬೇಕು, ಶಿವಯೋಗ, ಇವೆಲ್ಲ ನಾನು ಹಂಚಿದ್ದೀನಲ್ಲ. ಆ ವಚನ ಸಾಹಿತ್ಯದ ಪ್ರಕಾರ ಆರೋಗ್ಯ ಸೂಚಿಗಳನ್ನು ಕೊಟ್ಟೇನಲ್ಲ, ಏನು ಬೇರೆ ಏನು ಅಲ್ಲ. ಶಿವಯೋಗ ಎಲ್ಲದಕ್ಕೂ ಸೇರಿ ಒಂದೇ ಶಿವಯೋಗ. ಶಿವಯೋಗ ಅಂದರೆ ಮೊಟ್ಟ ಮೊದಲು ಪ್ರಾರ್ಥನೆ ಮಾಡಬೇಕು. ನಿಮಗೆ ಎಷ್ಟು ಸಮಯ ಇರಬೇಕು? ಇವತ್ತು ನಾನು 15 ನಿಮಿಷ ನಾನು ಶಿವಯೋಗ ಮಾಡಬೇಕಪ್ಪ ಅಂದರೆ ಒಂದು 3 ರಿಂದ 4 ನಿಮಿಷ ಪ್ರಾರ್ಥನೆ ಮಾಡಬೇಕು. ಮುಂದೆ 3 ರಿಂದ 5 ನಿಮಿಷ ಧ್ಯಾನ ಮಾಡಬೇಕು. 2 ರಿಂದ 10 ನಿಮಿಷ ದೃಷ್ಟಿಯೋಗ. ಗೊತ್ತಾಯ್ತಲ್ಲ? ಇದು ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಇಡೀ ಜ್ಞಾನೇಂದ್ರಿಯಗಳು ಜಾಗೃತವಾಗಿರ್ತವೆ. ಜ್ಞಾನೇಂದ್ರಿಯ ಕಡಿಮೆಗಳು ಚೆನ್ನಾಗಿ ಕೆಲಸ ಮಾಡ್ತಾವೆ. ನಮ್ಮ ನಂಬಿಕೆಗಳು, ಗ್ರಹಿಕೆಗಳು ಎಲ್ಲ ಸುಧಾರಿಸ್ತವೆ. ಆಮೇಲೆ ಮನಸ್ಸಿನ ಒಳಗೆ ಅರಿವು ಮೂಡುತ್ತೆ. ಆಮೇಲೆ ಪರಮೋಚ್ಚ ಪ್ರಜ್ಞೆ, ವಿಶ್ವದ ಪರಮೋಚ್ಚ ಪ್ರಜ್ಞೆ ಅಂದ್ರೆ ಏನು? ಪರಮಾತ್ಮ, ವಿಶ್ವಾತ್ಮ ನನ್ನ ನಿಜ ಸ್ವರೂಪವನ್ನು ಅರಿಯೋದಿಲ್ಲ, ಅದೇ ನಿಜವಾದ ಪರಮೋಚ್ಚ ಪ್ರಜ್ಞೆ. ನಮ್ಮೊಳಗೆ ಇರುವಂಥದ್ದು ಆತ್ಮಸಾಕ್ಷಿ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಬಿಟ್ಟು ಅಂದರೆ ಯಾವ ರೋಗನ ಬರೋದಿಲ್ಲ. ದೈಹಿಕ ಬರೋದ್ರೆ, ಮಾನಸಿಕ ಬರೋದು, ಆಧ್ಯಾತ್ಮಿಕ ಬರೋದು ಸಾಮಾನ್ಯ. ಇದು ಇಷ್ಟು ನಾವು ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಧ್ಯಾನ ಮತ್ತು ಪ್ರಾರ್ಥನೆ ಇವೇ ಹೇಳ್ಕೊಂಡು ಬರುತ್ತೆ. ಇನ್ನು ಕೊನೆಯದಾಗಿ ಸಾಮಾಜಿಕ ಆರೋಗ್ಯ ಸರಳ ಸೂತ್ರ. ಇಂಥ ಸತ್ಸಂಗದಲ್ಲಿ ಸಾಧ್ಯ ಆದಷ್ಟು ಹೆಚ್ಚು ನಾವು ತೊಡಗಿಕೊಳ್ಳಬೇಕು. ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಬೇಕು. ಸಾಮೂಹಿಕ, ಇವತ್ತು ಪ್ರಪಂಚದಲ್ಲಿ 2 ಧರ್ಮೀಯರು ಬರೀ ಸಾಮೂಹಿಕ ಪ್ರಾರ್ಥನೆಯಿಂದಲೂ ಗಟ್ಟಿಮುಟ್ಟಾಗಿದ್ದಾರೆ. ಯಾರು ಹೇಳ್ರಿ? ಕ್ರಿಶ್ಚಿಯನ್ಸು ಮತ್ತು ಇಸ್ಲಾಂ. ಬರೀ ಪ್ರೇಯರ್, ಅವರ ಶಕ್ತಿ ಅಂದ್ರೆ ಪ್ರೇಯರ್. ಎಷ್ಟು ನಿಷ್ಠೆ ಅಂದರೆ ಪ್ರೇಯರ್ ಮಾಡೋದ್ರಲ್ಲಿ ಅವ್ರು 5 ಸಾರಿ ಮಾಡ್ತಾರೆ ದಿನಕ್ಕೆ. ಅವ್ರು ಕ್ರಿಶ್ಚಿಯನ್ಸು ದಿನಕ್ಕೂ 1 ಸಾರಿ ಮಾಡ್ತಾರ. ಪ್ರತಿ ಭಾನುವಾರ ಹೊರ ತಪ್ಪಿಸೋದಿಲ್ಲ, 3 ತಾಸು ಮಾಡ್ತಾರೆ. ಆ ರೀತಿ ಮಾಡಬೇಕು. ಆಮೇಲೆ ನಾವು ಷಟ್ಸ್ಥಳ ಅಂತ ಏನು ಹೇಳ್ತಾರ ಅವಸ್ಥೆಗಳು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ. ಈ ಅವಸ್ಥೆಗಳನ್ನು ಸರಿಯಾಗಿ ನಾವು ಅನುಭವಿಸ್ಬೇಕು. ಚೆನ್ನಾಗಿ ನಾವು ಓದಬೇಕು, ಅರ್ಥ ಮಾಡ್ಕೋಬೇಕು. ಆ ಅವಸ್ಥೆಗಳಲ್ಲಿ ನಾವು ಹೆಂಗಿರಬೇಕು, ಹೆಂಗೆ ಬೆಳಿಬೇಕು, ಮೇಲಿನ ಹಂತಕ್ಕೆ ಹೆಂಗೆ ಹೋಗ್ಬೇಕು, ತಿಳಿಯುವಂಥದ್ದು ಏನೈತಲ್ರಿ, ಇದು ಪ್ರಜ್ಞೆ, ನಮ್ಮಲ್ಲಿರುವಂಥ ಪ್ರಜ್ಞೆ. ಇದನ್ನು ನಾವು ತಿಳ್ಕೊಂಡಾಗ ಏನಾಗುತ್ತಂದ್ರೆ ಆ ಪರಮೋಚ್ಚ ಪ್ರಜ್ಞೆ ಅಥವಾ ಪರಮಾತ್ಮನನ್ನು ಕೂಡುವಂಥ ಮಾರ್ಗ ಸಿಗುತ್ತೆ. ಇನ್ನು ಕೊನೆಯದಾಗಿ ಸಾಮಾಜಿಕ ಆರೋಗ್ಯದಲ್ಲಿ ನಾನು ಕಳೆದ 38 ವರ್ಷದಲ್ಲಿ ನಾನು ಹೆಚ್ಚು ಆದ್ಯತೆ ಕೊಡುವಂಥದ್ದು ಯಾವುದಪ್ಪ ಅಂದರೆ ಇದಕ್ಕೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶದ ವಾತಾವರಣ ನೀವು ನೋಡ್ತಿರಲ್ಲ, ಯಾವುದಾದ್ರೂ ನಾಯಕರಾಗಲಿ, ಯಾವುದಾದ್ರೂ ನೌಕರರಾಗಲಿ, ಯಾವುದಾದ್ರೂ ಸಾಮಾನ್ಯ ಜನರಾಗಲಿ ದೇಶದ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತಾರೆ. ಇದು ನನ್ನ ತಾಯಿ, ಈ ಇಡೀ ವಿಶ್ವ ನಮ್ಮ ತಾಯಿ ಅಂತ ಯಾರಾದರೂ ಆಲೋಚನೆ ಮಾಡ್ತಾರೆ? ದಿನನಿತ್ಯ ಇವತ್ತು
ಇತ್ತೀಚೆಗಂತೂ ಈ ವರ್ಷದಲ್ಲಿ ಪೇಪರ್ ಓಪನ್ ಮಾಡಿದರೆ ನಾನು ಈಗ ಹೋದ ತಿಂಗಳಿಂದ ಅಸೆಸ್ಮೆಂಟ್ ಮಾಡಾಕ್ತೇನೆ. ಏನೇನು ಸುದ್ದಿ ಯಾವ್ಯಾವ ಕ್ಯಾಟಗರೈಸೇಷನ್ ಮಾಡ್ಕೊಂಡು ನಾನು ಮಾಡಾಕ್ತೇನೆ. ಒಂದು ಲೇಖನ ಮಾಡಿ ಪ್ರೈಮ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರು ಎಲ್ಲ ಸಿಎಂ ಕಳಿಸ್ಕೊಂಡು ಮಾಡಿ ಬರೀ ಕೊಲೆ, ಸುಲಿಗೆ, ಕೋಟಿಗಟ್ಟಲೆ ರೊಕ್ಕ ಹೊಡೆದಿದ್ದು, ಮೋಸ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು ಇವೆ ದೇಶದ ತುಂಬ ಇದೆಯಲ್ರಿ. ಹೋಗಿ ಬಂದು ಒಬ್ಬ ನಾಯಕರು, ನಮ್ಮ ಜನಪ್ರತಿನಿಧಿಗಳು, ನಾನು ನಮ್ಮ ಜನರಿಗಾಗಿ ಇಂಥ ಯೋಜನೆಯನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ, ಇದು ಇಷ್ಟು ಜನಕ್ಕೆ ಲಾಭ ಆಗುತ್ತೆ, ನೀವು ಕರ್ನಾಟಕ ಈ ರೀತಿ ಮಾಡಿದ್ದು ಯಾರಾದ್ರೂ ಹೇಳೋದಾರ? ನಾನು ನೋಡಿದ್ದೀನಿ ರಾಮಕೃಷ್ಣ ಹೆಗಡೆ ಅವರಿದ್ದಂಥ ಗೌರ್ಮೆಂಟ್ನಲ್ಲಿ ನಮ್ಮ ಹಿರಿಯರಾದ ಶರಣಪ್ಪನವ್ರ ಮೇಲೆ ಅವರಿದ್ದಂಥ ಕಾಲದಲ್ಲಿ ಇದು ನಡೀತಿತ್ತು. ಇವರೇ ಸ್ವತಃ ಹೋಗ್ತಿದ್ದೇವೆ ಜನರ ಬಳಿ, ಜನರು ಇವತ್ತ ಬರ್ತಿದ್ದಿಲ್ಲ. ಇವತ್ತು ಒಬ್ಬ ಮೇಲೆ ಭೇಟಿ ಆಗ್ಬೇಕು ಎಷ್ಟು ಕಷ್ಟ ಇದ್ದು ನಿಮಗೆಲ್ಲ. ಅದಕ್ಕೆ ಇದು ಏನಾದ್ರು ಸಾಮಾಜಿಕ ಆರೋಗ್ಯ ಏನೋ ಬಹಳ ಕನಿಷ್ಠ ಮಟ್ಟಕ್ಕೆ ಬಂದ್ಬಿಟ್ಟೆ. ಅದಕ್ಕೆ ಏನು ಮಾಡೋದು ಬೇಕಾಗಿಲ್ಲ. ಬಹಳ ಸರಳ. ನಮ್ಮ ಭಾರತದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಮಾದರಿ ಸಂವಿಧಾನ. ನಾವೆಲ್ಲ ಇವತ್ತು ನೌಕರದಾರರು ಒಂದು ತಾರೀಕು ಕೊಡ್ತೇನೆ, 31ನೇ ತಾರೀಕು ಅಂತ ಕೊಳ್ಳಿ ಏನು ನೋಡ್ತಿರ್ತಾರೆ ಗೊತ್ತೇನ್ರಿ? ಈಗ ಅವನು ಆನ್ಲೈನ್ ಆಯ್ತು, ಮೊಬೈಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಬರ್ಲಿಲ್ಲ ಚಟ್ಟಪಟ ಇದ್ದಿನ ಮೊಬೈಲ್ ರಾತ್ರಿ 12 ಗಂಟೆ ಕೂಡ ನೋಡ್ತಾರೆ. ಮರುದಿನ ನೋಡ್ತಾರೆ, ಮರುದಿನ ಮೆಸೇಜ್ ಬರಲಿಲ್ಲ, ಮತ್ತೆ ನಿಂತ್ಗೆ ಕೊಡೋದು. 5ನೇ ತಾರೀಕು ಮಟ್ಟ ಸಂಬಳ ಬರಲಿಲ್ಲ, ಮುಗಿದ ಹೋಗ್ತಾರೆ. ಅವನ ಮ್ಯಾಲಿನ ಆಫೀಸರ್ಗಳು, ಮಂತ್ರಿಗಳು, ಎಲ್ಲ ಶಾಸಕರು ಎಲ್ಲರೂ ಬೇಕಿದ್ದ ಬೇಕಿತ್ತು. ಇನ್ನೇ ತಾಣಗಳು ತೊಗೊಂಡು ರೊಕ್ಕ ಸಂಬಳ, ಜನರ ರೊಕ್ಕ, ಜನರ ಹಣದು ಒಬ್ಬರಿಗೆ ಅದು ಪ್ರಜ್ಞೆ ಇಲ್ಲ, ಒಬ್ಬರಿಗೆ ಪ್ರಜ್ಞೆ ಇಲ್ಲ. ಜನಪ್ರತಿನಿಧಿಗಳೆಲ್ಲ ನಮಗೂ ಇಲ್ಲ. ಬರೀ ನಮ್ಮ ಹಕ್ಕುಗಳನ್ನು ನನಗೇನಾಗಬೇಕು, ನನಗಿದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತೇಳಿ. ಆದರೆ ನಾನು ನನಗಾಗಿ ಏನು ಮಾಡಬೇಕು, ನನ್ನ ಕುಟುಂಬಕ್ಕಾಗಿ ಏನು ಮಾಡಬೇಕು, ನನ್ನ ಸಮಾಜಕ್ಕಾಗಿ ಏನು ಮಾಡಬೇಕು, ನನ್ನ ದೇಶಕ್ಕಾಗಿ ಏನು ಮಾಡಬೇಕು, ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಒಮ್ಮೆಲ್ಲ ಆಲೋಚನೆ ಮಾಡ್ತೀವ ನಾವು? ಇಲ್ಲವೇ ಇಲ್ಲ. ಅದಕ್ಕೆ ಭಾರತದ ಸಂವಿಧಾನದತ್ತವಾದಂಥ ನಾಗರಿಕನ ಕರ್ತವ್ಯಗಳು, ಅದರಲ್ಲಿ ಒಂದು ಎರಡು ಹೇಳ್ತೇನೆ. ಒಂದನೇದು ಸ್ವಾತಂತ್ರ್ಯವನ್ನು ಸದ್ಬಳಕೆ ಮಾಡ್ಕೋಬೇಕು. ಇವತ್ತು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ. ಅಪ್ಪ ನಮ್ಮ ಅಪ್ಪ ಒಂದು ಮಾತು ಮಕ್ಕಳು ಕೇಳೋದು, ಮಕ್ಕಳು ಕೇಳೋದು, ಹಂಗೆ ಎಲ್ಲ ಯಾರು ಕೇಳೋದು? ನಮ್ಗೆ ಗೊತ್ತು, ನಾ ಚಿಕ್ಕ ಮಗುವಿದ್ದಾಗ ನಮ್ಮ ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಹುಡುಗಿ ಕಟ್ಟೆಗೆ ಕೂತ್ಕೊಂಡಿರ್ತೈತಿ, ಯಾವುದೋ ಒಂದು ಹುಡುಗ ಹೋಗ್ತಾರ, ಹುಡುಗಿ ಕಡೆ ಹೊಡಿದ್ರೆ ಅಲ್ಲಿ ಇದ್ದಂಥ ಹಿರಿಯರು ಯಾಕೆ ಹೋಗ್ಬೇಕನ ಸ್ವಕ್ತಾರ ಶ್ರೀರಾಮಪುರ ಹೋಗ್ತಾರೆ. ನಿಜವಾಗಿ ನಿಂತಿದ್ರಿ. ನಾನು ಪ್ರೈವೇಟ್ ಸ್ಕೂಲಿಂದ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಊರಲ್ಲಿ ನಿಂತ ವಾತಾವರಣ, ನೈತಿಕತೆ ಅಂದರೆ ಜವಾಬ್ದಾರಿ ಅಂತಾರೆ. ಒಬ್ಬರನ್ನ ನೋಡಿ ಏನು ಮಾಡಿ ಗೊತ್ತಾಗ ಯಾವ ಸಾಯಿತರ ಸುಂದರ ಕೂತಿರ್ತೇವೆ, ಮೊಬೈಲ್ನ ತಗೊಂಡು ನೀವು ಮಾಡ್ತೀವಿ. ಇಂಥ ಪರಿಸ್ಥಿತಿ ಒಳಗಡೆ ಇದು ಒಂದನೇದು. ಏನೈತೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಇದೆ. ಸ್ವಾತಂತ್ರ್ಯವನ್ನು ಸದ್ಬಳಕೆ ಮಾಡ್ಕೋಬೇಕನ್ನೋಂಥದ್ದು ಒಂದನೇದು. ಎರಡನೇದು ಇವನಾರವ ಇವನಾರವ ಇವನಮ್ಮವ ಇವನಮ್ಮ, ಐಕ್ಯತೆ, ಅಖಂಡತೆ. ಇದು ನಮಗೂ ಬೇಕು, ನಮ್ಮ ದೇಶಕ್ಕೂ ಬೇಕು, ಇಡೀ ವಿಶ್ವಕ್ಕೂ ಬೇಕು. ಇದನ್ನು ಹೇಳಿಲ್ವ ನಾನು ಬಸವಣ್ಣವ್ರಿಗೆ ಭಾಳ ಸ್ಥಳ. ಇನ್ನು ಈಗ ಅದನ್ನು ಹೆಂಗೆ ಇವನಾರವ ಅಂತ ವಚನವನ್ನು ಹೆಂಗೆ ಕೇಳಿಸುತ್ತಾರೆ ಹೇಳ್ತೀನಿ. ಇವನು ಹಾರವ ಇವನು ಹಾರವ ಇವನು ಹಾರವ ಎಂದೇಸದಿರಲ್ಲ ತಿರುಚಿಲ್ಲ. ಏನು ಮಾಡ್ಬೇಕು ನಾವು? ಅವ್ರು ಯಾಕೆ ಮಾಡ್ತಾರೆ ಅಂತಂದ್ರೆ, ನಾವು ಶರಣ ತತ್ವದ ಹುಟ್ಟಿದವರು, ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದಂಥವರು, ನಾವು ಮಾಡಬೇಕಾದಂಥ ಕರ್ತವ್ಯಗಳನ್ನು ಮಾಡದೇ ಇರೋದಕ್ಕಾಗಿ ಇವೆಲ್ಲ ಅನಾಚಾರ ದರ್ಶನ ಬರ್ತೈತಿ, ಕುಂಭಮೇಳ ಬರ್ತೈತಿ. ಕುಂಭಮೇಳ ವಿಶೇಷ ಆಹ್ವಾನ ಮಾಜಿ ಶಾಸಕರಿಗೆ ಮಂತ್ರಿಗಳಿಗೆ, ಲಿಂಗಾಯತ ಧರ್ಮೀಯರಿಗೆ ವಿಶೇಷವಾಗಿ ಬೈಠಕ್ಕಾಗಿದೆ. ವಿಶೇಷವಾಗಿ ಕರ್ನಾಟಕದಿಂದ ಲಿಂಗಾಯತರನ್ನ ಆಹ್ವಾನ ಮಾಡಿ ಬರುವಂಗೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ಯಾಗ ಆಕರ್ಷಿಸ್ತೀನಿ. ಈಗ ಅದನ್ನೆಲ್ಲ ಚರ್ಚೆಯಾಗಿದೆ, ಹೊಸ ವಾಟ್ಸಪ್ನಲ್ಲಿ ನೋಡ್ಬೇಕು. ಅದು ಈ ಪರಿಸ್ಥಿತಿ ಬಂದಿದೆ. ನಮ್ಮದನ್ನು ಆಚರಣೆ ಮಾಡಬೇಕು. ಎಲ್ಲಿವರೆಗೆ ನಮ್ಮದನ್ನು ಆಚರಣೆ ಮಾಡೋದು ಅಲ್ಲಿವರೆಗೆ ನಾವು ಪ್ರಹಾರ ಇರದೆ.
ನಮ್ಮ ಧರ್ಮವನ್ನು ನಾಶ ಮಾಡಕ್ಕೆ ತಯಾರಾಗಿ ನೀವು ಕೂತಿರ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದು ಐಕ್ಯತೆ ಮತ್ತು ಅಖಂಡತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇದು ಬಹಳ ಮಹತ್ವದಂದ್ರೆ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಡೆಸ್ಕೊಳ್ತಾರೆ ಶರಣರು. ಇವತ್ತು ನಮ್ಮ ದೇಶದಲ್ಲಿ ಹೆಣ್ಣಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ಏನಾದ್ರು ಗೊತ್ತಿದೆಯಲ್ಲ, ಒಬ್ಬರ ಆಲೋಚನೆ ಮಾಡಿದ ಗೌರವಪೂರ್ವಕ ಸಿಗಬೇಕು ಸಾಧ್ಯ. ನಾವು ಗಾಂಧೀಜಿಯವರು ಹೇಳ್ತಾರೆ, ಮಧ್ಯರಾತ್ರಿ 12 ಗಂಟೆಗೆ ನಮ್ಮ ದೇಶದಲ್ಲಿ ಮಹಿಳೆ ಯಾವುದೇ ಆತಂಕವಿಲ್ಲದೆ ತಿರುಗಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಸಿಕ್ಕಾಂಗ ಅನ್ಸಲ್ಲ. ನಾನು 2 ಗಂಟೆ ಹೇಳ್ತಾರೆ ನಿಮ್ಮ ಸಿಡಿಯುವಾಗ ಗೊತ್ತಿಲ್ಲ ನಿಮ್ಗೆ ಭಾಳ ಕೆಟ್ಟಲ್ಲಿ ಹಾಳಾಗಿ ಹೋಗ್ತಿದೆ. ಅದಕ್ಕೆ ನಾಗರಿಕ ಕರ್ತವ್ಯ ಏನಪ್ಪ ಅಂದ್ರೆ ಸ್ತ್ರೀಯರನ್ನ ಗೌರವಿಸಬೇಕು. ತಾಯಿ ಪ್ರತ್ಯಕ್ಷ ದೇವತೆ, ಪ್ರತ್ಯಕ್ಷ ದೇವರು ಅನ್ನುವಂಥ ರೀತಿಯಲ್ಲಿ ಅವರನ್ನು ಗೌರವಿಸಬೇಕು ಮತ್ತು ರಕ್ಷಣೆ ಮಾಡಬೇಕು ನಾವು ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಅರಣ್ಯ, ನದಿ, ಸರೋವರ, ಗುಡ್ಡ ಎಲ್ಲ ಸಸ್ಯ ರಾಶಿ ಇವನ್ನೆಲ್ಲ ರಕ್ಷಣೆ ಮಾಡಬೇಕು. ಇದೇ ರೀತಿ ಹೋದರೆ 2038ಕ್ಕೆ ಗ್ಲೋಬಲ್ ವಾರ್ಮಿಂಗ್ನಿಂದ ನಮ್ಮ ಇರುವಂಥ ಮರಗಳೆಲ್ಲ ಸುಟ್ಟು ಹೋಗ್ತಾವು. ಇದೇನಿದು ಸುಮ್ಮನೆ ನಿಮ್ಮನ್ನು ಪ್ರೂಫ್ ಹಾಕಕ್ಕ ಮನವರಿಕೆ ಮಾಡಕ್ಕೆ ಇರೋದಲ್ಲ, ಇದು ವೈಜ್ಞಾನಿಕ ಸತ್ಯ, ವೈಜ್ಞಾನಿಕತೆ. ಅದರಲ್ಲಿ ಸಂವಿಧಾನದ ಕರ್ತವ್ಯದಲ್ಲಿ ಸೇರಿಸಿದರೆ ನಾವು ವೈಜ್ಞಾನಿಕ ಮನೋಭಾವನೆ ಇರಬೇಕು, ವೈಚಾರಿಕ ಮನೋಭಾವನೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಬೇಕಂದ್ರೆ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು, ನಮ್ಮ ಮನೆ ಎಡವಾದಲ್ಲಿ ಗಿಡಗಳಿರಬೇಕು. ಇದರಲ್ಲಿ ಮಲೇಷಿಯಾ, ಹಾಂಗ್ಕಾಂಗ್ ಆ ದೇಶದಲ್ಲಿ ಹಸಿರೀಕರಣ ಹೆಂಗೆ ಮಾಡ್ತಾ ಇರೋದ್ರೆ ಪ್ರತಿಯೊಂದು ಮನೆ ಏನು ಈ ನಾವು ಕಿಟಕಿ ಮೇಲೆ ಸಜ್ಜೆ ಮಾಡ್ತೇವೆ ಸುತ್ತಲೇ ಇರ್ಬೇಕು ಹಂಗೆ ಕಂಪಲ್ಸರಿ ಮಾಡ್ತಾರೆ. ಈಗ ರೇನ್ ವಾಟರ್ ಹಾರ್ವೆಸ್ಟಿಂಗ್ ನೀರನ್ನು ಶೇಖರಣೆ ಮಾಡಲಿಕ್ಕೆ ಕಡ್ಡಾಯ ಮಾಡಿದಾರ, ಸೋಲಾರ್ ಹಾಕ್ಸೋದು ಕಡ್ಡಾಯ ಮಾಡಿದ್ದಾರೆ. ಹೆಂಗೆ ಮಾಡಿದಾರೋ ಹಂಗೆ ಆ ದೇಶದಲ್ಲಿ ಈ ನಗರೀಕರಣ ಅರಣ್ಯೀಕರಣವನ್ನು ನಗರದಲ್ಲಿ ಮಾಡುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಮನೆಯ ಸುತ್ತಲೂ ಗಿಡಮರಗಳ ಮನೆ ಆ ರೀತಿ ಮಾಡೋದು ಬಹಳ ಅದ್ಭುತ. ನಾನು ಈಗ ಒಂದು 2 ತಿಂಗಳಿಂದ ನೋಡಿದೆ, ಅದು ಗೊತ್ತಿದ್ದಿಲ್ಲ ನನಗೆ. ಎಷ್ಟು ಚಂದ ಬೆಳೆದಿದ್ದಾರೆ ಎಲ್ಲ ಫೋಟೋದಾಗ ನೀವು ಗೂಗಲ್ ಸರ್ಚ್ ಕೊಡಿ. ಅದೆಲ್ಲ ಹಾಗೆ ನಾವು ಈ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡಬೇಕು. ಪ್ರಕೃತಿಯಲ್ಲಿರುವಂಥ ಎಲ್ಲ ನಮ್ಮ ಸಸ್ಯ ಸಂಪತ್ತು, ಜಲ ಸಂಪತ್ತು, ಭೂ ಸಂಪತ್ತು ಎಲ್ಲ ಸಂಪತ್ತನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಆ ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ, ಆ ಪ್ರಕೃತಿಯ ಒಂದು ಅಂಶವಾಗಿ ಹುಟ್ಟಿರೋದ್ರಿಂದ ನಾವು ಸಂರಕ್ಷಣೆ ಮಾಡಿದಂದ್ರೆ ಪ್ರಕೃತಿ ಸಂರಕ್ಷಣೆ ಮಾಡಿದರೆ ನಾವು ಕೂಡ ಸಂರಕ್ಷಣೆ ಆದಂತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದುವರೆಗೂ ತಾವು ಶಾಂತ ಚಿತ್ರದಿಂದ ಏಕಾಗ್ರತೆಯಿಂದ ಕೇಳಿ ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಕೊನೆಗೆ ಒಂದಿಷ್ಟು ಸರಳ ದಿನನಿತ್ಯದ ಟಿಪ್ಸ್ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಹಸಿಯೇ ಒಣಬೇಡ, ಹಸಿದು ಮರಕಲು ಬೇಡ, ಹೇಳಿ ಬಿಸಿಬೇಡ ತಂಗಳು ಬೇಡ, ವೈದ್ಯರುಗಳೇ ಬೇಡ. ನೀವು 1ನೇದು. 2ನೇದು, ಅಕ್ಕಿಯನ್ನು ತಿಂಬುವನು ಹಕ್ಕಿಯಂತಾಗುವನು. ಅಕ್ಕಿ ತಿನ್ಬಂದ್ರೆ ಹಕ್ಕಿನೇ, ಹಕ್ಕಿ ಅಂತ ಯಾಕೆ ಹೇಳಿ ಭಾಳ ಸುಡ್ಸೋದು ಪಾಪ. ಅದಕ್ಕೂ ಜೋರಾಗಿ ಗಾಳಿ ಹೊಡೆದ್ರೆ ಅಥವಾ ಒಂದು ಸಣ್ಣ ತಗೊಂಡು ಬಡಿ ಸತ್ತೋದು ಪಾಪ. ಅಂದ್ರೆ ಅಕ್ಷರ ಒಳ್ಳಾಗಿರ್ತೀವಿ. ಅಕ್ಕಿ ಹೊಡ್ರೆ ನಾವು ಏನೂ ಶಕ್ತಿ ಇರೋದು ಅಂತ ಅದರ ಅರ್ಥ. ಜೋಳ ತಿಂಬುವನು ತೋಳದಂತಾಗ, ಅದು ಸರ್ವಜ್ಞ ಅದ್ಭುತ ಶಾಂತಿ. ಆಮೇಲೆ ನವಣೆ ತಿಂಬುವನು ಆಣತಾಗ. ಆಣತಂದ್ರೆ ಚಕ 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 ಏನು ಚಿಂಡಿ ಹಾವಾಡಿದ ಮೇಲೆ ನೋಡ್ತೇವೆ ಅದು ಆಣ. ಆಮೇಲೆ ರಾಗಿ ತಿಂಬುವನು ನಿರೋಗಿ ಆಗುವನು. ಗೊತ್ತಾಯ್ತಲ್ಲ, ಇವನು ಪಾಲಿಸ್ರಿ. ಬೇಕ್ರಿ ಫುಡ್ಡು, ಕರೋದು ಫುಡ್ಡು, ಪಿಜ್ಜಾ ಬರ್ಗರು ತಿನ್ನಬೇಡ್ರಿ. ಯಾಕಂದ್ರೆ ನೀವ ಮನೆ ಮಾಡ್ಕೊಳ್ಬೇಕಾದ್ರೆ ತಿನ್ನಿ, ಹೊರಗಡೆ ಮಾತ್ರ ದಯವಿಟ್ಟು ಯಾರು ತಿನ್ನಬೇಡ್ರಿ. ಅದರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇರುತ್ತೆ, ನಮ್ಮ ಆರೋಗ್ಯಗಳು ಕೆಟ್ಟ ಹಾಳಾಗಿ ಹೋಗ್ತವೆ. ಅದು ಆಮೇಲೆ ಹಿತಬುಕ್ ಮಿತಬುಕ್ ಹೇಳಿಬಿಟ್ಟಿದ್ದೀನಿ. ಹಿತಬುಕ್ ಮಿತಬುಕ್ ಋತುಬುಕ್
ಇನ್ನೊಂದು ಭಾಳ ಚಂದ ಐತ್ರಿ, ಚಿತ್ರದುರ್ಗದ ಆ ಕಡೆ ಹಳ್ಯಾಗ ಗಾಡಿ ಮಾತು, ಮುದ್ದಿ, ಲಗ್ಗಿ, ನೀತಿ, ಇವು ಮೂರು ಶುದ್ಧ ಇದ್ರೆ ನೀ ಜೀವನ ಅಕ್ಷರ ಗಾಡಿ ಮಾತನ್ನು ಮತ್ತೆ ಕೇಳೋದು. ಗಂಡ ಹೆಂಡತಿ ಒಳಪಾಕು ಮಾಡ್ತಿದ್ರು, ಆ ಒಳಪಾಕಿ ಹೆಸರು ಹೇಳೋದು ಎಷ್ಟು ಅನ್ನೋದು ಗೊತ್ತಾಗೋದು, ದೊಡ್ಡ ಆರೋಗ್ಯ ಬಿಟ್ಟು ಬಿಡ್ಬೇಕು. ಇನ್ನು ಕೊನೆಯದಾಗಿ ಏಳುವಾಗ, ಮಲಗುವಾಗ, ಯಾವ ಕೆಲಸ ಮಾಡುವಾಗ ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ. ಒಂದನೇದ್ದು ದೇವ ಮಂತ್ರ, ಎರಡನೇದ್ದು ಗುರು ಮಂತ್ರ. ಇದನ್ನು ಸ್ಮರಣೆ ಮಾಡಿಕೊಂಡು ಮನಸ್ಸಿನಲ್ಲಿ ನಾವು ಪಠಣ ಮಾಡಿ ನಿತ್ಯವೂ ನಾವು ಆರೋಗ್ಯವಂತರಾಗಿ ಇರೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣ.